ಅರ್ಚಿತ ಸಂಸ್ಮೃತೋ ಧ್ಯಾತಃ ಕೀರ್ತಿತ ಕಥಿತಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಮಧ್ವಾಚಾರ್ಯರ ಧರ್ಮಾಚರಣೆಯ ಸಂಗ್ರಹದ ಸುಂದರವಾದ ಒಂದು ಪುಟ್ಟಕೃತಿ ಕೃಷ್ಣಾಮೃತ ಮಹಾರ್ಣವ ವೇದವ್ಯಾಸರ ಪುರಾಣಗಳ ರಾಶಿಯಿಂದ ಉದ್ಧೃತವಾದ ಶ್ಲೋಕಗಳ ಗುಚ್ಛ. ಅದರಲ್ಲಿ ಒಂದು ಮಾತು, ನಾವು ಭಗವಂತನ ಪೂಜೆ ಅಂತ ಹೇಳಿಕೊಳ್ಳುವ ಬಗ್ಗೆ, ಭಗವಂತನ ಬಗ್ಗೆ, ಭಗವತ್ವದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳಿದ್ದೇವೆ. ಆ ಶ್ಲೋಕದಲ್ಲಿ ಒಂದು ಅಪೂರ್ವವಾದಂತಹ ಒಂದು ಧಾರಣೆ ಇದೆ. ಅಂದರೆ ಪೂಜನಂ ಜನ್ಮನಃ ಫಲಂ ಎನ್ನುವುದು ಅದು ಉದ್ಧಾರ ಮಾಡತಕ್ಕ ಗೆರೆ. ದೇವರ ಪೂಜೆ ಬದುಕಿನ ದೊಡ್ಡತನ ಫಲ ಅಂತ ಹೇಳಿಕೊಂಡು, ದೇವರ ಪೂಜೆ ಹೇಗೆ ಮಾಡಬೇಕೆನ್ನುವುದರ ಲಕ್ಷಣ ಅದರಲ್ಲಿ ಒಂದು ಪದದಲ್ಲಿ ಬಂದಿದೆ. ಪ್ರಥಮ ಪದವೇ ಸಮಸ್ತ ಲೋಕನಾಥಸ್ಯ ಪೂಜನಂ ಜನ್ಮನಃ ಫಲಂ. ಅಲ್ಲಿಗೆ ಅನ್ವಯ. ಸಮಸ್ತ ಲೋಕನಾಥಸ್ಯ ಪೂಜನ, ಎಲ್ಲದರ ಒಡೆಯನ ಆರಾಧನೆ ಎನ್ನುವುದು ಸಹಜ. ಎಲ್ಲದರ ಒಡೆಯ ಅಂದರೆ ಎಲ್ಲರ ಒಡೆಯ, ಎರಡು ವಿಷಯ. ಸಮಸ್ತ ಲೋಕ ಅಂದರೆ ಎಲ್ಲ ಲೋಕಗಳ, ಎಲ್ಲ ಲೋಕದಲ್ಲಿ ಇರತಕ್ಕಂಥ ಜನರ, ಲೋಕಸ್ತು ಭುವನೇ ಜನೇ ಅಂತ ಇರುವುದರಿಂದ ಜನರ, ಎಲ್ಲರ ಜನರ ಅಂದಾಗ ನಾನು ಸೇರಿದ್ದೇನೆ ಅದರಲ್ಲಿ. ಎಲ್ಲರಲ್ಲಿ ನನ್ನನ್ನು ಬಿಟ್ಟೇನಲ್ಲ. ಹಾಗಾಗಿ ನಾನು ನಿಮ್ಮೆಲ್ಲರ ಅಂತ ಹೇಳಲಿಲ್ಲ, ನನ್ನನ್ನು ಬಿಟ್ಟವರ ಅಂತ ಹೇಳಲಿಲ್ಲ. ಹೀಗಾಗಿ ಸಮಸ್ತ ಲೋಕದಲ್ಲಿ ನಾನು ಸೇರಿಕೊಂಡದ್ದರಿಂದ ನನ್ನ ಸ್ವಾಮಿ ಅಂತ ಅರ್ಥ ಆಯಿತು, ಒಡೆಯ ಅಂತ ಅರ್ಥ ಆಯ್ತು, ನನ್ನ ದೊರೆ ಅಂತ ಅರ್ಥ ಆಯ್ತು. ಮಮ ಸ್ವಾಮಿ ಹರಿರ್ನಿತ್ಯಂ. ಪ್ರಧಾನ ಅಂಶ ಯಾವುದು ಕೇಳಿದರೆ ದೇವರ ಸೇವೆಯಲ್ಲಿ ನಾನು ದೇವರ ದಾಸ, ನನ್ನ ಸ್ವಾಮಿ ಈಶ ಅವ ಎನ್ನುವ ಅರ್ಥ. ಹನುಮಂತನು ಹೋಗಿ ತನ್ನನ್ನು ಪರಿಚಯ ಮಾಡಿಸಿಕೊಳ್ಳಿದ್ದೇಗೆ, ಅವೈಹಿ ದೂತಮಾಗದಂ ದುರಂತ ವಿಕ್ರಮಸ್ಯ ಮಾಂ ಹೇಳಿಕೊಂಡು, ದಾಸೋಹಂ ಕೌಸಲೇಂದ್ರಸ್ಯ ಅಂತ ಹೇಳಿಕೊಂಡು, ನಾನು ದೇವರ ದೂತನಿದ್ದೇನೆ, ನಾನು ದೇವರ ಅಡಿಯಾಳು ಇದ್ದೇನೆ, ನಾನು ರಾಮನ ಸೇವಕನಿದ್ದೇನೆ. ಇದು ಮನುಷ್ಯ ತಾನು ದೇವರ ಕೆಳಗಿನವ, ಅಡಿಯಾಳು, ಅವನಿಂದ ತಾನು ಪೂರ್ಣವಾದ ಸೇವೆಯನ್ನು ಪಡೆಯುವವನು, ಆದರಕ್ಕೆ, ಪ್ರೀತಿಗೆ, ಗೌರವಕ್ಕೆ, ಅನುಗ್ರಹಕ್ಕೆ ಪಾತ್ರನಾಗುವವನು ಅನ್ನುವ ಅರ್ಥ ಬಂದರೆ ಭಾಳ ವಿಶೇಷ. ಇದರಿಂದ ಎರಡು ತಪ್ಪಿಯೋಯ್ತು. ಒಂದು, ನಾನು ಸ್ವತಂತ್ರ ಅಲ್ಲ ಅಂತ ಅರ್ಥ ಆಯಿತು. ನಾನು ಸ್ವತಂತ್ರ ಅಲ್ಲ ಯಾಕೆ ಕೇಳಿದರೆ, ನನಗೊಬ್ಬ ಕೇಳುವವ ಸ್ವಾಮಿ ಇದ್ದಾನೆ ಅಂತ, ಅದು ಅವನು ಎನ್ನುವ ಎಚ್ಚರ ಆಯಿತು. ಸಾಮಾನ್ಯ ಮಕ್ಕಳಿಗೆ, ಚಿಕ್ಕವರಿಗೆಲ್ಲ ಯಾರು ನೋಡಿಕೊಳ್ಳುವವರು, ಯಾರು ಕೊಡುವವರು, ಯಾರು, ಇದೆಲ್ಲ ಎಲ್ಲಿಂದ ಎಂಥದ್ದು ಗೊತ್ತುವುದಿಲ್ಲ. ಸ್ವಲ್ಪ ಪರಿಚಯ ಆದರೆ ತಂದೆ ತಾಯಿಗಳೇ ತಮ್ಮನ್ನು ಎಲ್ಲ ನೋಡಿಕೊಳ್ಳುತ್ತಾರೆ ಎಲ್ಲ ಅಂತ. ಬೆಳೀತಾ ಬೆಳೀತಾ ತಂದೆ ತಾಯಿಗಳಿಂದ ಪೂರ್ತಿ ಆದದ್ದಲ್ಲ ಇದು. ಇಲ್ಲಿ ಏನು ಕೇಳಿದರೆ ಯಾರ್ಯಾರೋ ಕೆಲಸ ಮಾಡ್ತಾರೆ, ಅನ್ನಾಹಾರಗಳಿಗೆಲ್ಲ ಕೃಷಿವಲರಿದ್ದಾರೆ, ಹೊರಗಿನ ವ್ಯವಸ್ಥೆಗಳಿಗೆಲ್ಲ ರಾಜಕಾರಣಿಗಳಿದ್ದಾರೆ ಎನ್ನುವುದೆಲ್ಲ ಅರ್ಥ ಆಗ್ತಾ ಬರ್ತದೆ. ಅಲ್ಲಿ ಇವರು ದುಡಿತಾರೆ, ಸಂಬಳ ಬರೋದು, ದುಡಿತಾರೆ, ಸಂಬಳ ಬರ್ತಾರೆ, ದುಡ್ಡಿನ ವ್ಯವಹಾರ ಹೇಗಾಗ್ತದೆ ಲೋಕ ಇಡೀ, ಅದೊಂದು ದೊಡ್ಡ ಚಮತ್ಕಾರ. ಹೀಗೆಲ್ಲ ಒಂದೊಂದು ವಿಶ್ಲೇಷಣೆ ಮಾಡಿಕೊಂಡು ಹೋಗ್ತಾ ಸಾಮಾನ್ಯ ದೊಡ್ಡವನಿಗೂ ವಿಶ್ಲೇಷಣೆ ಮಾಡೋದು ಕಷ್ಟ ಇರ್ತದೆ. ನಮ್ಮದು ಯಾವ ರೀತಿಯಲ್ಲಿ ನೆಲೆಗೊಳ್ಳುತ್ತದೆ, ನೆಲೆ ನಿಲ್ತದೆ ಅಂತ ವಿಶಿಷ್ಟವಾದ ಫಾರಿನ್ ಎಕ್ಸ್ಚೇಂಜಿನ ವ್ಯವಹಾರಗಳನ್ನೆಲ್ಲ ಚೆನ್ನಾಗಿ ಅರಿತವರಿಗೆ ಗೊತ್ತಾಗ್ತದೆ ಎಷ್ಟು ಫ್ಲೆಕ್ಸಿಬಲ್ ಆಗ್ತದೆ ನಮ್ಮದು ಬದುಕು ಅಂತ. ಧೋರಣೆಗಳನ್ನು ಯಾವತ್ತು ಹೇಳ್ತಾರೆ, ನಮ್ಮ ದೇಶದ ರೂಪಾಯಿ ಮೌಲ್ಯ ಕುಸಿತ, ಡಾಲರ್ನ ಎದುರು ಅಂತೆಲ್ಲ ಹೇಳಿಕೊಂಡು. ಹೀಗೆಲ್ಲ ನಮಗೆ ಅರ್ಥ ಆಗದೇ ಇರತಕ್ಕ ಸಂಗತಿಗಳು, ಇಡೀ ದೇಶವನ್ನು ಅನೇಕ ಪ್ರಕಾರಗಳಲ್ಲಿ ದುಡಿಸಿಕೊಳ್ಳತಕ್ಕಂಥ ವಿದೇಶಿ ಕೈವಾಡಗಳು ಹೇಗೆಲ್ಲಿರ್ತವೆ ಅನ್ನೋದೆಲ್ಲ ಅರ್ಥ ಮಾಡೋದು ಕಷ್ಟ. ಹೀಗೆಯೇ ಸಾಮಾನ್ಯವಾದ ವಿದೇಶಗಳ ವ್ಯವಹಾರಗಳಲ್ಲಿ ನಮ್ಮ ಇಡೀ ದೇಶ ಹೇಗೆ ಕುಣಿತದೆ, ಓಡಾಡ್ತದೆ, ಮುಳುಗಿಸುವುದು ಎಬ್ಬಿಸುವುದೆಲ್ಲ ಹೇಗಿರ್ತದೆ ಎನ್ನುವುದು ನೋಡಿಕೊಂಡ ಹಾಗೆಯೇ ಸಮಸ್ತ ದೇವತೆಗಳು ಲೋಕನಾಥರು ಇದ್ದಾರೆ. ಲೋಕನಾಥರು ಇಂದ್ರಾದಿಗಳೆಲ್ಲ ಇದ್ದಾರೆ, ಬ್ರಹ್ಮಾದಿಗಳು ಇದ್ದಾರೆ. ಇವರೆಲ್ಲರನ್ನು ಸಹ ನಿಯಂತ್ರಿಸುವ, ಮೀರುವ, ಅವರನ್ನೆಲ್ಲ ಸೃಷ್ಟಿ ಮಾಡಿದ, ಅವರಿಗೂ ಕೆಲಸ ನೀಡುವ, ಅವರಿಗೂ ಅನುಗ್ರಹ ನಡೆಸುವ, ಅವರಿಗೂ ಮೋಕ್ಷವನ್ನು ಕರುಣಿಸುವ, ಅವರಿಗೂ ಆನಂದವನ್ನು ನಿಟ್ಟ, ಅವನಿಗೂ ಜ್ಞಾನವನ್ನು ಕೊಟ್ಟ ದೇವರು ಅಂದಾಗ ಎಷ್ಟು ದೊಡ್ಡದಿರಬೇಡ. ಆದ್ದರಿಂದ ಈ ಉಪಾಯ, ಈ ಚಿಂತನೆ ಬರಬೇಕು ಅಂತ. ಎಲ್ಲಕ್ಕಿಂತ ಮಿಗಿಲಾದ ಭಗವಂತ ನನ್ನ ಒಡೆಯನಿದ್ದಾನೆ ಎನ್ನುವ ಪೂಜೆಯಲ್ಲಿನ ಪ್ರಕಾರ. ಪೂಜೆ ಯಾಕೆ ಮಾಡ್ತೀರಿ ಅಂತ ಕೇಳಿದರೆ, ದೊಡ್ಡವನಿಗೆ ಗೌರವ ಸಲ್ಲಿಸುವುದು, ನಮಗಿಷ್ಟೆಲ್ಲ ಕೊಟ್ಟವನಿಗೆ ನಾವು ಕೃತಾರ್ಥರಾಗಿರುವುದು ಮಾಡಲೇಬೇಕಾದ್ದು ಅಷ್ಟೆ.
ಆ ನೆಲೆಯಲ್ಲಿ ಅದನ್ನು ನಿಲ್ಲಿಸುವ ರೀತಿ ಸಮಸ್ತ ಲೋಕನಾಥಸ್ಯ ಪೂಜನಂ ಜನ್ಮನ ಫಲಂ. ಇದೀಗ ವಿಶೇಷಣವನ್ನು ಕೊಟ್ಟದ್ದರಿಂದ ಪೂಜೆಯಲ್ಲಿ ಯಾರು ಬರಬೇಕು ಎನ್ನುವುದು ಗೊತ್ತಾಗ್ತದೆ. ಯಾಕೆ ಬರಬೇಕು ಗೊತ್ತಾಗ್ತದೆ. ಎಲ್ಲದರ ಒಡೆಯ, ಎಲ್ಲರ ಒಡೆಯ, ಪ್ರತಿಯೊಂದು ವಿಷಯವನ್ನು ಕೊಟ್ಟವನು, ಪ್ರತಿಯೊಂದರಲ್ಲಿಯೂ ನೆಲೆಗೊಂಡವನು, ಎಲ್ಲವನ್ನು ನೋಡಿಕೊಳ್ಳುವವನಂದಾಗ ನಮಗೆ ಪ್ರತಿಯೊಂದು ವಸ್ತುಗಳು ಬರುವಾಗಲೂ, ಪ್ರತಿಯೊಂದು ವಿಷಯಗಳು ನಿಲ್ಲುವಾಗಲೂ ಅವನ ಸಹಾಯ ಇದೆ, ಅವನ ಅನುಗ್ರಹ ಇದೆ ಎಂದು ಅರ್ಥ ಆದರೆ ಈಗ ನಾವು ಹೇಳುವ ಮಂತ್ರಕ್ಕೆ ಅರ್ಥ ಆಯಿತು. ನರತೆ ತ್ವತ್ಕ್ರಿಯತೆ ಕಿಂಚನಾರೇ, ನೀನು ನಿಲ್ಲದಿದ್ದರೆ ಏನು ನಡೆಯುವುದಿಲ್ಲ ಎನ್ನುವುದಕ್ಕೆ ಈ ವಿಷಯ ಪ್ರತ್ಯಕ್ಷ ಆಗ್ತದೆ. ಆದ್ದರಿಂದ ಪೂಜೆಯಲ್ಲಿ ಸರ್ವೋತ್ತಮನ ಪೂಜೆ ಆಗಬೇಕೆನ್ನುವುದು, ನನ್ನ ಒಡೆಯ ಎನ್ನತಕ್ಕ ಕಲ್ಪನೆ ಬರಬೇಕೆನ್ನುವುದು. ಆತ್ಮೇತಿ ಭಗಚ್ಚಂದಿ ಗ್ರಾಹ್ಯಂತಿ ಚ ಹೇಳಿತದನ್ನೇ, ನನ್ನನ್ನು ಒಳಗಿದ್ದುಕೊಂಡು ನಿಯಮಿಸುವವನು, ದುಡಿಸಿಕೊಳ್ಳುವವನು, ಕೆಲಸ ಮಾಡಿಸುವವನು ಎನ್ನುವ ಅರ್ಥದಲ್ಲಿದ್ದಾಗ ಮಾತ್ರವೇ ಪೂಜೆಗೆ ಬೆಲೆ ಬರ್ತದೆ. ಇಲ್ಲಾದರೆ ಅವನು ಯಾರೋ ನಾನು ಯಾರೋ, ನನಗೆ ಸಂಬಂಧ ಇಲ್ಲ ಅವನಿಗೆ ಸಂಬಂಧ ಇಲ್ಲ ಅಂತ ಮಾಡಿಕೊಂಡ್ರೆ, ಇಲ್ಲಿಯೂ ಸಮಸ್ತ ಲೋಕ ಅನ್ನುವಾಗ ಲೋಕ ಶಬ್ದವನ್ನು ನಾವು ಇಂದ್ರಿಯ ಅಂತ ಅರ್ಥ ಮಾಡಿದರೆ ನಮ್ಮ ಲೋಕ ಯಾವುದು? ನಮ್ಮ ಲೋಕ ಕಣ್ಣು ಒಂದು ಲೋಕ, ಕಿವಿ ಒಂದು ಲೋಕ ನಮ್ಮದು. ಹಾಗಾಗಿ ಇದನ್ನೆಲ್ಲ ಪ್ರಾತಿನಿಧಿಕವಾಗಿ ಹೇಳುವ ಕ್ರಮ. ಜೀವನು ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡ್ತಾನೆ ಹೇಳಿಬಿಡ್ತಾರೆ. ಅವನ ಸಂಚಾರ ಮಾಡೋ ಲೋಕ ಯಾವುದು ಅಂದರೆ ಕಣ್ಣಿನ ಲೋಕ. ಕಣ್ಣಿನಲ್ಲಿ ಕಾಣುವ ಪ್ರಪಂಚಕ್ಕೆ ಹೋಗ್ತಾನೆ. ರೂಪದರ್ಶನ ಎನ್ನುವುದು ಕಣ್ಣಿನಿಂದಲೇ ಆಗೋದು. ಬಣ್ಣದ ಲೋಕ. ಕಿವಿ ಅದನ್ನು ಕಿವಿಯಲ್ಲಿ ಶಬ್ದದ ಲೋಕವನ್ನು ಕೇಳ್ತಾನೆ, ಪರಿಹರಿಸ್ತಾನೆ ಎಲ್ಲ ಶಬ್ದಗಳನ್ನು. ಹಾಗೆ ಒಬ್ಬ ರಾಜ ಇದ್ದ. ಅವ ಹೀಗೆ ತನ್ನ ಸಿಂಹಾಸನದಲ್ಲಿ ಕೂತಿದ್ದ. ಎಲ್ಲ ಮೇಲು ಹೊದಿಕೆ ದುರುಸುಗಳನ್ನೆಲ್ಲ ಹಾಕಿದ್ದ. ಏನೋ ಅಚಾನಕವಾಗಿ ಹೇಳಬೇಕಾಗಿ ಬಂತು, ಎದ್ದಾಗ ಏನಾಯಿತು ಅಂದರೆ ಅವನ ಮೇಲು ಹೊದಿಕೆ ಎಲ್ಲಿಯೋ ಒಂದು ಕಡೆಯಲ್ಲಿ ಸಿಂಹಾಸನದ ಎಡೆಯಲ್ಲಿ ಸಿಕ್ಕಿ ಹಾಕ್ಕೊಂಡು ಹರಿಯಿತು. ಹರಿದಾಗ ಸದ್ದು ಕೇಳಿತು ಅವನಿಗೆ. ಅದೊಂದು ರೀತಿಯ ಸದ್ದಾಗ್ತದೆ ಹರಿದಾಗ, ಬಟ್ಟೆ ಹರಿದಾಗ ಬರ್ರ್ ಅಂತ ಏನೋ ಒಂದು ಆಗ್ತದೆ ಶಬ್ದ. ಅದು ಅನುಕರಣೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಬಟ್ಟೆ ಹರಿದಾಗಲಿ ಗೊತ್ತಾಗುವುದು. ಆಗ ಅವನಿಗೆ ಒಂಥರ ಆಯಿತು, ಅನಿಸಿತು. ಮತ್ತೆ ಕೂತ, ಮತ್ತೆ ಮೆಲ್ಲಕ್ಕೆ ಎದ್ದ, ಮತ್ತೆ ಹರಿಯಿತು. ಆ ಸದ್ದು ಕೇಳಿತು ಅವನಿಗೆ. ಕೊನೆಗೆ ಎಷ್ಟರವರೆಗೆ ಅವನಿಗೆ ಅದು ಗೀಳಾಯಿತು ಹೇಳಿದರೆ, ಒಬ್ಬನಿಗೆ ಬಟ್ಟೆ ಕೊಟ್ಟುಕೊಂಡು ಹರಿಯುವ ಕೆಲಸ ಹೇಳಿಕೊಟ್ಟ. ಅವನಿಗೆ ಆ ಪಕ್ಕದಲ್ಲಿ ಪುರುಸೋತಾದಾಗೆಲ್ಲ ಹರಿತಾ ಇರಬೇಕು ಅವ, ಆ ಶಬ್ದ ಕೇಳಬೇಕು. ಇದು ನಮ್ಮದು ಕಿವಿಯ ಲೋಕದ ಕತೆ. ಮನುಷ್ಯನಿಗೆ ಕೆಲವು ಪ್ರೆಗ್ನೆನ್ಸಿ ನಾವು ನಿನ್ನೆ ನೋಡಿದ್ವಿ, ಕೆಲವರಿಗೆ ಊದುಬತ್ತಿ ಹಚ್ಚುತ್ತಾ ಇರುವುದೊಂದು ರೋಗ, ಆ ಒಂದು ಪರಿಮಳ ಬರ್ತಾ ಇರಬೇಕು ಅವರಿಗೆ. ಅದೇ ಒಂದು ಅವರಿಗೆ ಅದನ್ನೊಂದು ದೈವಿಕವಾದಿ. ಸಾಮಾನ್ಯವಾಗಿ ವಿಚಿಕ್ರಾಫ್ಟ್ಗಳಲ್ಲಿ ಈ ಮಾಟಕೃತಿ ಮಾಡುವವರಲ್ಲೆಲ್ಲ ಅಂಥ ಒಂದು ಕತ್ತಲೆಯ ವಾತಾವರಣ, ಒಂಥರ ಊದುಬತ್ತಿಯ ಲೋಬಾನದ ಪರಿಮಳ ಎಬ್ಬಿಸುವುದು, ಇದನ್ನೆಲ್ಲ ಮಾಡಿಕೊಳ್ತಾರೆ. ಅದಕ್ಕೆ ಅವರು ಒಗ್ಗಿರ್ತಾರೆ. ಹೀಗೆ ಮೂಗಿನ ಕತೆ. ಹಾಗೆ ಕೆಲವರಿಗೆ ಬಾಯಿಯ ಚಾಪಲ, ತಿಂತಾ ಇರ್ತಾರೆ, ಬಾಯಿ ಅಲ್ಲಾಡಿಸ್ತಾನೇ ಇರ್ತಾರೆ ಅಡಿಕೆಯನ್ನು ಮತ್ತು ಇನ್ನೊಂದನ್ನು. ಅದೊಂದು ಅವರದ್ದು ಅದು ಅಡಿಕ್ಟ್ ಹೇಳುತ್ತೇವೆ ನಾವು, ಇಲ್ಲದಿದ್ದರೆ ಆಗುವುದೇ ಇಲ್ಲ. ಹೀಗೆ ಕೈಕಾಲುಗಳಲ್ಲಿಯೂ ಇಂಥದ್ದೆಲ್ಲ ವಿಚಿತ್ರವಾದಂಥ ಲೋಕಗಳಲ್ಲಿ ನಮ್ಮ ಜೀವನ ಪ್ರವೇಶಗಳು, ವ್ಯವಹಾರಗಳು ಆಗ್ತವೆ. ಆದರೆ ಇದಕ್ಕೆಲ್ಲ ಕಂಟ್ರೋಲರ್ ಯಾರು? ಇದನ್ನೆಲ್ಲ ನಡೆಸಿಕೊಡುವವನು ಯಾರು? ನೋಡಿಕೊಡುವವನು ಯಾರು? ನಾವು ಹೇಳ್ತೇವೆ ನಾವೇ ಅಂತ. ಹಾಗಾದರೆ ಒಂದು ಕೆಲಸ ಮಾಡುವ, ಸಮಸ್ತ ಲೋಕಗಳಿಗೆ, ಇದೆಲ್ಲ ಇಂದ್ರಿಯಗಳ ಗೋಲಕಗಳಿಗೆ ಅಥವಾ ಅವುಗಳ ಸೆಂಟರ್ಗಳಿಗೆಲ್ಲ ನಾವೇ ಅಧಿಕಾರಿಗಳಾದರೆ, ಮೂಗಿನಲ್ಲಿ ನಿದ್ದೆ ಮಾಡುವಾಗ ಉಸಿರಾಡುವ ಕಥೆ ಹೇಗೆ ಆಗ್ತದೆ? ಬೇಕಾದಾಗ ನಿದ್ದೆ ಯಾಕೆ ಬರುವುದಿಲ್ಲ ನಮಗಿಷ್ಟವಾದ ಸ್ವಪ್ನಗಳನ್ನು ಯಾವೇ ನಾವು ಕಾಣುವುದಿಲ್ಲ? ಎಚ್ಚರ ಆಗಬೇಕು ಅಂತ ಯಾಕೆ ಎಚ್ಚರ ಆಗ್ತಾ ಇಲ್ಲ? ಇದನ್ನೆಲ್ಲ ಕೇಳ್ತಾ ಹೋದರೆ ಉಂಟಲ್ಲ, ನಾವು ಸಮಸ್ತ ಲೋಕದ ನಾಥರಲ್ಲ ಆಗ್ತದೆ. ನಮ್ಮದೇ ಇದು, ಯಾರ್ಯಾರದ್ದಲ್ಲ, ನಮ್ಮದೇ ಸಮಸ್ತವಾದಂಥ ಲೋಕಕ್ಕೆ ಒಡೆಯ ದೇವರಿದ್ದಾನೆ. ಆಯಾ ಇಂದ್ರಿಯಗಳಲ್ಲಿ ಆಯಾ ವಿಷಯಗಳನ್ನು ಆಯಾ ಕಾಲದಲ್ಲಿ ಅಷ್ಟಕ್ಕಷ್ಟಕ್ಕೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಭಗವಂತನೇ ಎಚ್ಚರ. ಒಬ್ಬ ಮಾಲೀಕ, ಒಬ್ಬ ದೊರೆ, ಒಬ್ಬ ಸ್ವಾಮಿ ತನ್ನ ಭೃತ್ಯನಿಗೆ, ಇದು ಸ್ವಾಮಿ ಮತ್ತು ಭೃತ್ಯರ ಭಾವ. ಲೋಕದಲ್ಲಿ ಇದದ್ದು ಭಾಳ ಕಡಿಮೆ ಇರುವುದು. ಇದು ರಾಮ ಮತ್ತು ಹನುಮಂತನಲ್ಲಿ ನಾವು ಕೇಳಿಕೊಂಡ್ರೆ ತುಂಬ ಎಲ್ಲ ಹನುಮಂತ ಕೆಲಸ ಮಾಡಿದ, ಸಹಾಯ ಮಾಡಿದ ಇಟ್ಟುಕೊಳ್ಳುವ. ಸುಗ್ರೀವನ ಸಖ್ಯದಿಂದ ಆದದ್ದದು, ಡೈರೆಕ್ಟ್ ಅಲ್ಲ. ಸುಗ್ರೀವ ರಾಮನನ್ನು ಗೆಳೆಯನನ್ನಾಗಿಸಿಕೊಂಡ. ಅವನಿಗೂ ಒಂದು ವಿಚಿತ್ರ ಆಗಿತ್ತು. ಅವನ ಹೆಂಡತಿ ವಾಲಿಯಿಂದ ಬಂಧನದಲ್ಲಿದ್ಲು, ಹೋಗದೆ ತಡೆಯಲ್ಪಟ್ಟಿದ್ಲು. ಸುಗ್ರೀವನಿಗೆ ಹೆಂಡತಿ ಇಲ್ಲ ಆಗಿತ್ತು. ರಾಮನಿಗೆ ಹೆಂಡತಿ ರಾವಣ ಕದ್ದು ಹೋಗಿದ್ದ. ಹಾಗಾಗಿ ರಾಮನ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ಸುಗ್ರೀವ ಹೇಳಿ, ನನ್ನ ಕೆಲಸವನ್ನು ನೀನು ಮಾಡಿಕೊಡು ಅಂತ ಹೇಳಿಕೊಂಡು ವಾಲಿಯ ಸಂಹಾರ ಮಾಡಿ ಅವನಿಗೆ ರುಮೆ ಸಿಗುವಂತೆ ಮಾಡಿದ. ಅದಕ್ಕೆ ಸೀತೆಯನ್ನು ಹುಡುಕುವ ಕೆಲಸದಲ್ಲಿ ಮಂಗಗಳನ್ನೆಲ್ಲ ತೊಡಗಿಸಿದ. ಸುಗ್ರೀವನ ಭೃತ್ಯನಾಗಿದ್ದವ ಹನುಮಂತ. ಸುಗ್ರೀವನಿಗೋಸ್ಕರ ಅವನು ಕೆಲಸ ಮಾಡಿಕೊಟ್ಟ ರಾಮನಿಗೆ.
ಹಾಗೆ ರಾಮ ಏನು ಮಾಡಿದ, ಎಲ್ಲ ಆದ ನಂತರ ಹನುಮಂತನಿಗೆ ಕೇಳಿದ, ನಿನಗೆಂತ ಬೇಕು? ನನಗೆ ತುಂಬ ಸಹಾಯ ಮಾಡಿದ್ದೀನಿ ನೀನು. ಅದಕ್ಕೆ ಹನುಮಂತ ಹೇಳಿದ್ದು, ನಾನು ನಿನ್ನ ಸೇವಕ, ನಾನೇನು ತಗೊಳ್ಳಿಕ್ಕೋಸ್ಕರ ಸಹಾಯ ಮಾಡಿಲ್ಲ. ನನಗೆ ಪ್ರವರ್ಧತಾಂ ಭಕ್ತಿರನುಕ್ಷಣೆ ಅಂತ ಹೇಳಿಕೊಂಡು ನನಗೆ ನಿನ್ನ ಮೇಲೆ ಪ್ರೀತಿ ಬರಲಿ, ಭಕ್ತಿ ಉಂಟಾಗಲಿ, ಇಷ್ಟೇ ನಾನು ಕೇಳುವಂಥದ್ದು ನಿತ್ಯ, ನನಗೆ ಮತ್ತೇನು ಬೇಡ ಅಂಥೇಳಿ ಕೇಳಿಕೊಂಡು. ಹಾಗೆ ಅತ್ಯಂತ ಆಂತರಂಗಿಕವಾದ ಭೃತ್ಯನಾದರೆ, ಸೇವಕನಾದರೆ, ಬಹಳ ಪ್ರೀತಿಯುಳ್ಳ ಮಾಲೀಕನಾದರೆ, ದೊರೆಯಾದರೆ ಅವರಿಬ್ಬರಲ್ಲಿ ವ್ಯವಹಾರ ನಡೆಯುವುದಿಲ್ಲ. ಅವರಿಬ್ಬರಲ್ಲಿ ಪ್ರೀತಿ ಇಲ್ಲದೆ, ಭಕ್ತಿ ಅಲ್ಲದೆ ಮತ್ಯಾವುದೂ ಉಳಿಯುವುದಿಲ್ಲ. ಹಾಗಾಗಿ ತುಂಬ ಆಪ್ತನಾದ ಸೇವಕನಿಗೆ ದನಿಯಾದವ ಎಂತ ಬೇಕಾದ್ರೆ ಕೊಡ್ತಾ ಇರ್ತಾನೆ. ಅವನಿಗೊಂದು ಮನೆ ಮಾಡಿ ಕೊಡ್ತಾನೆ, ಮತ್ತು ಮನೆಯಲ್ಲಿ ಉಳಿದದ್ದು ಕೊಡ್ತಾನೆ. ಅವನಲ್ಲಿ ದುಡ್ಡಿನಿಂದ ಅಳೆಯುವುದಿಲ್ಲ, ಅವನು ಇವನನ್ನು ದುಡ್ಡಿನಿಂದ ನೋಡುವುದಿಲ್ಲ. ಹೀಗಾಗಿ ಅತ್ಯಂತ ಪ್ರಿಯರಿಗೆ ವಿಶ್ವಾಸದಲ್ಲಿ ಕೊಟ್ಟ ವಿಶೇಷವಾದ ಸಂಗತಿಗಳೇ ದೊಡ್ಡ ಸಂಗತಿ ಆಗಿರ್ತದೆ. ಹಾಗಾಗಿ ನಾವು ನಮ್ಮ ಈ ಇಂದ್ರಿಯಗಳಲ್ಲೆಲ್ಲ ನಮಗೆ ವ್ಯಾಪಾರ ಮಾಡಿಸುವ ನಮ್ಮ ಭಗವಂತನಲ್ಲಿ ನಾವು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ, ಇದೇ ಕರ್ಮದ ಫಲದ ಬಗ್ಗೆ ಕೇಳಿಕೊಳ್ಳತಕ್ಕಂಥ ಮಾತುಗಳು. ಫಲತ್ಯಾಗ ಅಂತ ಹೇಳಿದರೆ ಇದನ್ನೇ, ಎಂಥದ್ದು ಬೇಕು ಅಂತ ದೇವರಲ್ಲಿ ಕೇಳಿಕೊಳ್ಳದೆ, ಒಬ್ಬಳು ಹಿರಿಯರು, ಮನೆಯವರು, ತಂದೆ ತಾಯಿಗಳು ಮಕ್ಕಳ ಕ್ಷೇಮದಲ್ಲಿ ಹೇಗಿರ್ತಾರೋ ಹಾಗೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸ್ವಾಮಿಭಾವಗಳು ಹೆಚ್ಚಿರುವುದಿಲ್ಲ ಹಿರಿಯರ ಮೇಲೆ, ಹೆತ್ತವರ ಮೇಲೆ. ಆದರೂ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಭಾರೀ ಒಳ್ಳೆಯ ಪ್ರೀತಿ ಆದರಗಳು ಇರ್ತದೆ. ಅದಕ್ಕೆ ಬೇಕಾದಾಗ ಅವರು ಇಷ್ಟ ಬಂದಾಗೆಲ್ಲ ಇಷ್ಟ ಬಂದದ್ದನ್ನೆಲ್ಲ ಕೊಡ್ತಾ ಇರ್ತಾರೆ. ಅವರು ಕೇಳಿದ ಹಾಗೆ ಅಂತಲ್ಲ, ಅವ್ರು ಕೇಳಿದ್ದು ಕೊಡುವುದಿಲ್ಲ, ಅವರು ಕೇಳದ್ದು ಕೊಡ್ತಾರೆ. ಅವರ ಯೋಗ್ಯತೆಯನ್ನು ನೋಡಿಕೊಂಡು ಕರುಣಿಸ್ತಾರೆ. ಹೀಗೆಲ್ಲ ಕ್ರಮ ಇರ್ತದೆ. ಹಾಗಾಗಿ ಭಗವಂತನು, ಯಾಕೆಂದರೆ ಅವರಿಗೆ ಇವತ್ತು ಅವರು ಜ್ಯೂಸ್ ಕೇಳಿದ್ದಾರೆ ಮಕ್ಕಳು, ಕೊಡುವುದಿಲ್ಲ ಅವರು. ಯಾಕೆ ಕೊಡುವುದಿಲ್ಲ ಅಂದರೆ ಈಗ ಅವರಿಗೆ ಶೀತದ ಕಾಲ ಆಗಿದೆ, ಶೀತ ಆಗ್ತಾ ಇದೆ, ಆರೋಗ್ಯ ಕೆಟ್ಟಿದೆ, ಕೊಡುವುದಿಲ್ಲ. ಮತ್ತೊಂದು ಸಮಯ ಯಾವತ್ತೋ ಅವ್ರು ಕೇಳದ್ದನ್ನು ಇವರು ತೆಗೆಸಿಕೊಟ್ಟು ಬಿಡ್ತಾರೆ. ಇದು ನಾನು ಕೇಳಲೇ ಇಲ್ಲಲ್ಲ, ಇದು ಬೇಕಾಗಿದೆ, ಈಗ ಕೊಡಬೇಕು. ಆದ್ದರಿಂದ ದೇವರು ಮನುಷ್ಯನಿಗೆ ಆಂತರಂಗಿಕವಾದ ಪ್ರೀತಿ ಉಳ್ಳಂತಹ ಸೇವಕನಿಗೆ, ಭೃತ್ಯನಿಗೆ, ದಾಸನಿಗೆ ಅವನು ಇಷ್ಟ ಬಂದಾಗ ಇಷ್ಟ ಬಂದದ್ದು ಕೊಡುತ್ತಾನೆ. ಬೇಕು ಕೇಳಿದಾಗ ಬೇಕಾದ್ದನ್ನು ಕೊಡುವುದೂ ಇಲ್ಲ, ಪಡಿತಾನೆ. ಬೇರೆ ಕೆಲವೊಮ್ಮೆ ಅವನಿಂದ ಅದನ್ನು ಕಸಿತಾನೆ, ಇಲ್ಲ ಮಾಡ್ತಾನೆ, ಸೊನ್ನೆ ಮಾಡ್ತಾನೆ. ಆಗ ಗರ್ವ ಬರಬೇಕು. ತಾಯಿ ಮೇಲೆ ರೇಗುವಂತೆ ಮಕ್ಕಳು ದೇವರ ಮೇಲೆ ಬಹಳಷ್ಟು ಸಿಟ್ಟು ಬರ್ತದೆ. ಸಿಟ್ಟು ಬಂದರೂ ಅದು ಮಿಟ್ಟುಕೊಂಡು ಸಿಟ್ಟು ಬಾರದಂತೆ ಮಾಡಿಕೊಂಡು ದೇವರ ಮೇಲೆ ಇರತಕ್ಕಂಥ ನಿರ್ವ್ಯಾಜವಾದ ಪ್ರೀತಿಯಲ್ಲಿ ನೆಲೆಗೊಂಡರೆ ಇದು ನಾವು ದೇವರ ಪೂಜೆ ಮಾಡತಕ್ಕಂಥ ಒಂದು ಭಾವ ಅಂತಾರೆ. ಸಮಸ್ತ ಲೋಕನಾಥಸ್ಯ. ಹೀಗೆ ಆಂತರಂಗಿಕವಾಗಿ ಪಿಂಡಾಂಡದಲ್ಲಿಯೂ ನಮ್ಮ ಲೋಕಕ್ಕೆ ಒಡೆಯನಾಗಿ ದೇವರ ದರ್ಶನ. ಸಮಸ್ತ ಲೋಕಗಳು ಅಂತ ಬ್ರಹ್ಮಾಂಡದಲ್ಲಿಯೂ ಎಲ್ಲ ಜನರಿಗೂ, ಎಲ್ಲ ದೇವತೆಗಳಿಗೂ, ಎಲ್ಲ ಲೋಕಕ್ಕೂ ಒಡೆಯನಾದ ಭಗವಂತನ ಲಕ್ಷಣ. ಇಡೀ ಲೋಕವನ್ನು ಕೊಟ್ಟವನು ಯಾರು? ದೇವರು. ಬ್ರಹ್ಮಾಂಡ ಪ್ರಧಾನಾದವನವನು. ನಮಗೆ ಸಾಧನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ನೆಲೆಯನ್ನು ಕೊಟ್ಟವನೇ ಅವನು. ಸೃಷ್ಟಿಯಲ್ಲಿ ತಂದವನೇ ಅವನು. ಇಲ್ಲಾದರೆ ಮುಂದೆ ಹೋಗುವುದು ಹೇಗೆ? ಜೀವಗಳು ಇದ್ದಾವೆ, ಸಾಧನೆಗಳು ಆಗಲಿಲ್ಲ, ಲಿಂಗದೇವಂಗ ಆಗುವುದಿಲ್ಲ. ಹಾಗಾದರೆ ಪರ್ಮನೆಂಟ್ ಬಂಧನದಲ್ಲಿ ಇರಲಿಕ್ಕೆ ಸೆಲೆಕ್ಟ್ ಮಾಡಿ ಈಗ ನಮ್ಮನ್ನು ಹೊರಗೆ ತಂದು ಅದಕ್ಕೆ ಬೇಕಾದಂತಹ ಸಂಗತಿಗಳನ್ನು ದಯಪಾಲಿಸಿ ಅಲ್ಲಿಂದ ಮುಂದಕ್ಕೆ ಹೋಗುವಂತೆ ಮಾಡಿದ. ಇಷ್ಟೆಲ್ಲ ಕಲ್ಪನೆಗಳನ್ನು ಕೊಟ್ಟವ, ಲೋಕವನ್ನು ಕೊಟ್ಟವ. ಆದ್ದರಿಂದ ನಮ್ಮ ಸಮಸ್ತ ಲೋಕವೇ ಬ್ರಹ್ಮಾಂಡ. ಇವರೆಲ್ಲರೂ ನಮ್ಮ ಜನರು. ಇವರೆಲ್ಲರನ್ನು ಕೊಟ್ಟವ ನಮಗೆ ದೇವರು. ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ರಿಂದ ನಮಗೆ ಮುಂದೆ ಹೋಗಲಿಕ್ಕೆ ಆಯಿತು, ಇಲ್ಲಾದರೆ ಇಲ್ಲವೇ ಇಲ್ಲ. ಅಂಥ ಅದ್ಭುತವಾದ ಸಮಸ್ತ ಲೋಕಗಳ ಏನೊಂದು ಸಂಗತಿಯನ್ನು, ಅಂದರೆ ಸಂಬಂಧವನ್ನು, ಪ್ರಸಂಗವನ್ನು ಯಾರು ಕಲ್ಪಿಸಿಕೊಟ್ಟಿದ್ದಾನೆ ಅವನಿಗೆ ನಾವು ಕೃತಾರ್ಥರಾಗೋದು ಬೇಡವಾ? ನಮಗೆ ಯಾರಾದರೂ ಸ್ನಾನಕ್ಕೋಸ್ಕರ ಒಂದು ಕೊಡಪಾನ ಕೊಟ್ಟರು ಅಥವಾ ಬಾವಿ ತೋರಿಸಿದ್ರು ಭಾರಿ ಖುಷಿ ಆಗ್ತದೆ, ಥ್ಯಾಂಕ್ಸ್ ಅಂತೇವೆ, ಧನ್ಯವಾದಗಳು ಅಂತೇವೆ. ಹಾಗಾದರೆ ನಮಗೆ ಇಷ್ಟೆಲ್ಲ ಕೊಟ್ಟವ, ಕೈಕಾಲುಗಳನ್ನು, ಸರ್ವೇಂದ್ರಿಯಗಳನ್ನು, ಒಂದು ತಪ್ಪಿಲ್ಲದ, ಒಂದು ರೋಗಗ್ರಸ್ತವಲ್ಲದ, ಅತ್ಯಂತ ಶುದ್ಧವಾದ ರೀತಿಯಲ್ಲಿ ನಮಗಿದನ್ನೆಲ್ಲ ಕರುಣಿಸಿಕೊಟ್ಟವನೇ ನಾವೆಷ್ಟು ಕೃತಾರ್ಥರಾಗಲಿಕ್ಕಿಲ್ಲ. ಅದನ್ನು ಪೂಜೆ ಎನ್ನುವುದು ಒಂದು ಕೃತಾರ್ಥತೆಯ ಪರಿಕರ, ಒಂದು ಕೆಲಸ, ಕರ್ಮ. ಅದನ್ನು ಪೂಜೆ ಅಂದರೆ ಏನು ಕೇಳಿದರೆ ಅದು ನಮ್ಮ ಜನ್ಮದಲ್ಲಿ ನಾವು ಮಾಡತಕ್ಕಂತಹ ನಮಗೆ ದಾನ ಮಾಡಿದವನಿಗೆ, ಅವನು ದಾನಿ, ದೊಡ್ಡದು ಎಲ್ಲ ಕೊಟ್ಟಿದ್ದಾನೆ. ಅವನು ದೇಹ ಕೊಟ್ಟಿದ್ದಾನೆ, ಜಾಗ ಕೊಟ್ಟಿದ್ದಾನೆ, ಬ್ರಹ್ಮಾಂಡ. ನಮಗೆ ಇದು ಮತ್ತೊಂದು ಹೇಳುವುದಾದರೆ ವರಾಹನಾಗಿ ನಿಂತು ನೆಲವನ್ನು ಉದ್ಧಾರ ಮಾಡಿಕೊಟ್ಟಿದ್ದಾನೆ, ಇಲ್ಲಾಂದರೆ ಕುಸಿದು ಹೋಗ್ತಿತ್ತು. ಇದನ್ನು ಸ್ವಯಂಭುವನೇ ಕೂಗಿ ಹೇಳಿದ್ದಾನೆ. ಮನುವೆ ತನ್ನ ಆಧಿಪತ್ಯ ತೋರಿಸುವ ಮುಂಚೆ ಮೊದಲನವನೇ ಹೇಳಿದ್ದಾನೆ, ಅಯ್ಯ ನಾನು ಹೇಗೆ ತಾನೇ ನೆಲವನ್ನು ಹಿಡಿದುಕೊಳ್ಳಲಿ? ಕುಸಿಯುತ್ತಿದೆ ನೆಲ, ಸಾಧನೆ ಮಾಡುವುದು ಹೇಗೆ, ಮಾಡಿಸಿಕೊಡುವುದೇನು, ವ್ಯಾಪಾರ ಎಲ್ಲಿದೆ ಅಂದ. ಆಗ ವರಾಹನಾಗಿ ಎತ್ತಿ ಹಿಡಿದು. ಹಾಗೆ ಎಲ್ಲ
ಅದು ಆದಿಹಿರಣ್ಯಾಕ್ಷ. ಅದು ನೆಲವನ್ನು ದೂಡಿಕೊಂಡು ಹೋದವ, ಕಕ್ಷೆ ತಪ್ಪಿಸಿದವ, ಅವನನ್ನು ಸಂಹಾರ ಮಾಡಿ ಆದಿವರಾಹನಾಗಿ ಬಂದು ಭಗವಂತ ಉದ್ಧಾರ ಮಾಡಿದ. ಹೀಗೆ ಇಡೀ ಲೋಕವನ್ನು ಕೊಟ್ಟು, ನಮಗೆ ದೇಹದ ಲೋಕವನ್ನು ಕೊಟ್ಟು, ಅದಕ್ಕೆ ಬೇಕಾದ ಪರಿಕರವನ್ನು ಕೊಟ್ಟು, ಇನ್ನು ಉಳಿದವರನ್ನು ಕೊಟ್ಟು, ನಮ್ಮ ಈ ದೇಹಕ್ಕೆ ಕಾರಣರಾದ ನಮ್ಮ ತಂದೆ ತಾಯಿಗಳು, ಅವರಿಗೆ ಅವರ ತಂದೆ ತಾಯಿಗಳು, ಹೀಗೆ ಒಂದು ದೊಡ್ಡ ಲೋಕದ ಪರಂಪರೆ. ಲೋಕ ಅಂದರೆ ದೇಹ, ಶರೀರ. ಈ ಶರೀರದ ಪರಂಪರೆಯೇ ಉಂಟು ನಮಗೆ. ಅದರದ್ದು ಸಮಸ್ತ ಲೋಕನಾಥಸ್. ಇವತ್ತಿನವರೆಗೆ ನಾವು ದುಡಿದುಕೊಂಡು ಬರಬೇಕಾದ್ರೆ ಎಷ್ಟೋ ಜನ್ಮಗಳನ್ನು ದಾಟಿ ಬಂದಿದ್ದೇವೆ. ಕೃಷ್ಣನೇ ಹೇಳ್ತಾನಲ್ಲ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತಸಿದ್ಧೇ ಬಹೂನಾಂ ಜನ್ಮನಾಮಂತೆ ಜ್ಞಾನಮಾನ್ ಮಾಂ ಪ್ರಪದ್ಯತೆ ಅಂತ. ತುಂಬ ಜನ್ಮಗಳು ಬರಬೇಕಾಗ್ತದೆ ಜ್ಞಾನ ಬರಬೇಕಾದ್ರೆ. ಯಾಕೆಂದರೆ ಒಂದರ ನಂತರ ಒಂದು ಲಿಂಕ್. ಈ ಜನ್ಮದಲ್ಲಿ ಈ ಶರೀರದಲ್ಲಿ ಮಾಡಿದ ಸಾಧನೆಯಿಂದ ಪ್ಲಸ್ ಆಗಿ ಮುಂದೊಂದು ಜನ್ಮದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆ ಮಾಡುವಂತೆ ಒಂದು ಅವಕಾಶ. ಹಾಗೆ ಪ್ರತಿಯೊಂದು ಲೋಕಗಳ ಅಂದರೆ ಶರೀರಗಳ ವ್ಯಾಪ್ತಿಯಿಂದ ಪ್ರಾಪ್ತಿಯಿಂದ ನಮಗೆ ಮುಂದೊಂದು ಲೋಕಗಳ ಮುಂದೊಂದು ಶರೀರಗಳ ಪ್ರಾಪ್ತಿ ಆಗ್ತಾ ಬರ್ತದೆ. ಇದೊಂದು ಲಾಭ. ಕಳೆದ ಲೋಕ ಕಳೆದ ಜನ್ಮ ನಮಗೆ ಬಾರದೆ ಹೋದರೆ ಈ ಜನ್ಮ ಬರುವುದಿಲ್ಲ. ಈ ಜನ್ಮ ಬಾರದೇ ಇದ್ದರೆ ನಮ್ಮದು ಈ ಸಾಧನೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿರೋದು ಅದಕ್ಕಿಂತ ಹಿಂದಿನ ಜನ್ಮ ಬಾರದೇ ಇದ್ದರೆ ಅದು ಆಗುವುದಿಲ್ಲ. ಹೀಗೆ ಸಮಸ್ತ ಲೋಕಗಳು ಸಮಸ್ತ ಶರೀರಗಳು ನಮಗೆ ಕಾರಣ. ಇದಕ್ಕೆ ಬೇಕಾದ ತಂದೆ ತಾಯಿಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಪರಿಕರ ಅದು ಬೇರೆ. ಅದು ಇಷ್ಟು ದೊಡ್ಡ ಮೊತ್ತದ ದೇಹವನ್ನು ಕೊಟ್ಟ, ದೇಹದ ಜೊತೆಯಲ್ಲಿ ನಮಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಟ್ಟ ದೇವರಿಗೆ ನಾವು ಒಂದು ದಿನದಲ್ಲಿ ಒಮ್ಮೆಯಾದರೂ, ಅದಕ್ಕೆ ಸಕರ ಶಬ್ದ ಆಗಿದ್ದವರು, ಒಮ್ಮೆಯಾದರೂ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲವೋ? ಆ ಪೂಜೆಯೇ ನಮ್ಮ ಈ ಜನ್ಮದ ಈ ಶರೀರ ಹೊತ್ತದ್ದರ ಸಾರ್ಥಕ್ಯ. ಈ ಶರೀರದಿಂದ ಏನು ಮಾಡಲಿಕ್ಕೆ ಆಯಿತು ಹೇಳಿ, ಇದು ಲಿಂಕ್. ಸಮಸ್ತ ಲೋಕನಾಥಸ್ಯ ಪೂಜನಂ ಜನ್ಮನ ಫಲಂ ಎನ್ನುವುದು, ಇದನ್ನು ಒಂದು ವಿಶಿಷ್ಟವಾದಂಥ ಪದವನ್ನು ಪ್ರಯೋಗಿಸಿ ಪೂಜೆಯಲ್ಲಿ ಮಾಡಬೇಕಾದಂತಹ ಭಾವಗಳ ಸಿದ್ಧತೆ ಶುದ್ಧತೆ ಹೇಗಿರಬೇಕು ಎನ್ನುವುದನ್ನು ಒಂದು ಶಬ್ದದಿಂದ ವಿಶೇಷಣದಿಂದ ತೋರಿಸಿಕೊಟ್ಟರು. ಮತ್ತೊಂದು ಹಾಕಿಬಿಟ್ರು, ಸಮಸ್ತ ಲೋಕನಾಥ ಹೇಳುವುದರಿಂದಲೇ ಗೊತ್ತಾಯಿತು ನಮಗೆ ನಾವೆಷ್ಟು ದಾಸರಿದ್ದೇವೆ, ಸೇವಕರಿದ್ದೇವೆ, ಅಡಿಯಾಳುಗಳಿದ್ದೇವೆ, ದೇವರೆಷ್ಟು ದೊಡ್ಡವನಿದ್ದಾನೆ, ಅವನಿಗೆಷ್ಟು ನಾವು ಸರೆಂಡರ್ ಆಗಿರಬೇಕು ಎನ್ನುವುದು ಅರ್ಥ ಆಯಿತು. ಆದರೂ ಅದನ್ನು ಉಪಾಸನೆ ಮಾಡಿಕೊಳ್ಳುವ ರೀತಿ ನೋಡಿಕೊಂಡಾಗ ದೇವದೇವಸ್ಯ ಅಂತ ಶಬ್ದ ಹಾಕಿ ದೇವರ ಒಂದು ವಿಶೇಷವಾದಂತಹ ಲಕ್ಷಣವನ್ನು ಹೇಳಿಬಿಡ್ತಾನೆ. ಅಂದರೆ ದೇವ ಅನ್ನ ದೇವಯತಿ ಅಂತ ಹೇಳಿ ಈ ಲೋಕದ ಜನರನ್ನೆಲ್ಲ ಆಡಿಸುವವನು ದೇವರು. ಈಗ ಇಷ್ಟೆಲ್ಲ ಸೃಷ್ಟಿ ಮಾಡಿ, ಇಷ್ಟೆಲ್ಲ ಕೊಡಲಿಕ್ಕೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ, ನಿಮ್ಮದು ಎಷ್ಟೇ ಪರಂಪರೆಯ ದೇಹಗಳನ್ನೇ ಇಟ್ಟುಕೊಳ್ಳಿ, ಮಾಡಲಿಕ್ಕೆ ದೇವರಿಗೆ ಎಷ್ಟು ಖರ್ಚಾಗಲಿಕ್ಕಿಲ್ಲ. ಈ ತಂದೆ ತಾಯಿಗಳು ಕೆಲವೊಮ್ಮೆ ಹೇಳೋದುಂಟು, ಮಕ್ಕಳಿಗೆ ಬೋಧೆ ಹೇಳುವಾಗ ಹೇಳೋದುಂಟು, ನಿನ್ನನ್ನು ಇಷ್ಟು ದೊಡ್ಡದು ಮಾಡಲಿಕ್ಕೆ, ಇಷ್ಟೆಲ್ಲ ಕಲಿಸಲಿಕ್ಕೆ ಎಷ್ಟು ಖರ್ಚಾಯಿತು ಗೊತ್ತುಂಟ ನಿಮಗೆ, ನೀವು ಹೇಗೆ ಇದ್ದೀರಿ ಅಂತ ಜೋರು ಮಾಡ್ತಾರೆ. ಹಾಗಾದರೆ ಅವರು ಏನು ಮಾಡ್ತಾರೆ, ಈಗ ಮಕ್ಕಳ ಮೇಲಿನ ಭರವಸೆಯಲ್ಲಿ ಮಕ್ಕಳಿಂದ ತಾವು ರಿಟರ್ನ್ ಪಡೀಲಿಕ್ಕೋಸ್ಕರ ಅವರು ಖರ್ಚು ಮಾಡಿದ್ದನ್ನು ನಮಗೆ ತೋರಿಸಿ, ಅವರ ಪ್ರೀತಿಯನ್ನು ಖರ್ಚಿನ ಮೂಲಕ ನಮಗೆ ತೋರಿಸಿ ನಮ್ಮನ್ನು ಅವರಿಗೆ ಸರ್ವೆಂಟ್ ಆಗುವಂತೆ ಒಂದು ರೀತಿಯಿಂದ ಮನವೊಲಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಬೇಕಾದರೆ ಹೇಳಬಹುದು. ಅಂದರೆ ಅವರಿಗೆ ಅದೇನು ಗೊತ್ತಿರುವುದಿಲ್ಲ, ದೊಡ್ಡ ಸಂಗತಿ ಅಲ್ಲ. ಹಾಗೆ ದೇವರಿಗೆ ನಮಗಿದೆಲ್ಲ ದೇಹ ಕೊಡಲಿಕ್ಕೆ, ಬ್ರಹ್ಮಾಂಡ ರಚನೆ ಮಾಡಿಕೊಡಲಿಕ್ಕೆ, ಇಂಟರ್ಲಿಂಕ್ ಕೊಡಲಿಕ್ಕೆ, ಒಂದಕ್ಕೊಂದು ಸಮನ್ವಯ ಮಾಡಿಕೊಡಲಿಕ್ಕೆ ಎಷ್ಟೆಲ್ಲ ಆಯಾಸ ಆಗಿರಬೇಕು, ಎಷ್ಟೆಲ್ಲ ಖರ್ಚಾಗಿರಬೇಕು, ಎಷ್ಟೆಲ್ಲ ಒದ್ದಾಟ ಪಟ್ಟಿರಬೇಕು, ಎಷ್ಟೆಲ್ಲ ಅವನಲ್ಲಿ ದುಡಿತ ಬರಬೇಕಂದ್ರೆ ಏನಿಲ್ಲ ಅಂತಾರೆ. ತಂದೆ ತಾಯಿಗಳು ಮಕ್ಕಳನ್ನು ನೋಡಿಕೊಳ್ಳುವಲ್ಲಿ ಆಗಿರಬೇಕಾದ ಅವರು ಖರ್ಚು ಆಗಿರತಕ್ಕ ವ್ಯವಸ್ಥೆ ನೋಡಿಕೊಂಡ್ರೆ ಅದರ ಎದುರು ಎಂಥದ್ದು ಅಲ್ಲ. ಇದು ದೇವರಿಗೊಂದು ಆಟ ಅಷ್ಟೇ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಕ್ರೀಡಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತಾರೆ. ದೇವರಿಗೊಂದು ಆಟ ಇದ್ದಾಗ ದೇವರಿಗೆ ಏನು ಇದರಿಂದ ಕಾಟ ಆಗುವುದಿಲ್ಲ, ತೊಂದರೆ ಬರುವುದಿಲ್ಲ, ಪೀಡೆ ಇಲ್ಲ. ಅದನ್ನು ಭಗವಂತ ಆರಾಮವಾಗಿ ಮಾಡಿರ್ತಾನೆ. ಇದು ಎರಡನೇ ಮುಖ. ನಾವು ದೇವರಲ್ಲಿ ಸೇವಾಭಾವದಿಂದ ಇರಬೇಕು, ದಾಸ್ಯಭಾವದಿಂದ ಇರಬೇಕು ಅಂದಾಗ ಈಶನಾಗಿ ದೇವರು ನಮಗೆ ಎಷ್ಟೋ ಖರ್ಚು ಮಾಡಿದ್ದಾನೆ, ಅದಕ್ಕೆ ನಾವು ಋಣಿಗಳಾಗಿರಬೇಕಾಗ್ತದೆ. ಅದು ಸತ್ಯ ವಿಷಯ. ಹಾಗೆ ಅಂತ ಬೈಂಡಿಂಗ್ ಅಲ್ಲ, ಇದು ಸಂಬಂಧ ವಿಷಯ ಆಗಲ್ಲ. ದೇವರಿಗೆ ಯಾವುದೇ ಪ್ರಕಾರವಾದ ನಮ್ಮ ನಿರ್ಮಿತಿಯಲ್ಲಿ ಪ್ರಪಂಚವನ್ನು ಕೊಡುವುದರಲ್ಲಿ, ಪ್ರಕರಣಗಳನ್ನು ಹಾಕುವಲ್ಲಿ, ಸಂಗತಿಗಳನ್ನು ಒಟ್ಟರಿಸುವಲ್ಲಿ ಎಂಥದ್ದು ಖರ್ಚು ಆಗಲಿಲ್ಲ, ಆಯಾಸವೂ ಆಗಲಿ. ಕೆಲವರಿಗೆ ಖರ್ಚಾಗುವುದಿಲ್ಲ ಹೇಳ್ತಾರೆ, ಆದರೆ ಆಯಾಸ ಆಗಿರ್ತದೆ. ನಿನಗಾಗಿ ನಾನು ದುಡಿದಿದ್ದೇನೆ, ಎಂಥದ್ದು ಖರ್ಚು ಮಾಡಲಿಲ್ಲ ಸರಿ, ಆದರೆ ದುಡಿದಿದ್ದೇನೆ, ಹೊತ್ಕೊಂಡಿದ್ದೇನೆ, ತಿರುಗಿದ್ದೇನೆ ಎಲ್ಲ ಅಂತಾರೆ. ಇದು ಯಾವುದು ಅಲ್ಲ ದೇವರಿಗೆ. ಅನಾಯಾಸವಾದ ದೇವರ ಇದು ಸೌಲಭ್ಯ ಅನ್ನೋದು ಅರ್ಥ ಆಗಲಿಕ್ಕೆ
ಮತ್ತು ದೇವರು ಇದನ್ನು ತಾನೊಬ್ಬನೇ ಮಾಡಿದ್ದು ಅಂತಲ್ಲ, ಎಲ್ಲ ನಿಯಾಮಕರಿಂದ ಮಾಡಿಸಿದ್ದಾನೆ. ಇದನ್ನು ತಿಳಿಬೇಕಾಯ್ತು. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮಜಾಕಿಲಂ ಎನ್ನಿರುತ್ತೆ. ದೇವರು ಏನು ಮಾಡಿದ್ದಾನೆ ಕೇಳಿದರೆ, ನಾವು ದೇವರೊಬ್ಬನನ್ನೇ ಪೂಜೆ ಮಾಡುವಾಗಾದರೆ ಅಷ್ಟೇ ಸಾಕಲ್ಲ. ಅವನೊಬ್ಬನೇ ಸ್ವಾಮಿ ಅಲ್ಲ, ಮಾಲೀಕ ಅವನೇ ಅಲ್ವಾ, ಕೈ ಮುಗಿದ್ರೆ ಆಯ್ತಲ್ಲ, ಎಲ್ಲ ಅವನೇ ಕೊಡ್ತಾನಲ್ಲ. ನಾವು ಅಡಿಯಾಳುಗಳಿಗೆ, ಗುಡಿಸುವವರಿಗೆ, ಮಂತ್ರಿ ಮಾಗದರಿಗೆ, ಸೇನಾಪತಿಗಳಿಗೆಲ್ಲ ಯಾಕೆ ಕೈ ಮುಗಿಬೇಕು? ರಾಜ ಒಬ್ಬ ಸಾಕಲ್ಲ ಕೇಳಿದರೆ. ರಾಜ ನಮ್ಮ ಕ್ಷೇಮವನ್ನು ಮಾಡಿಸುವುದು ಸೇನಾಪತಿಯಿಂದ, ಅವನು ನೋಡಿಕೊಳ್ಳಿಕ್ಕೆ ಹೇಳ್ತಾನೆ, ಪಹರೆ ಅವನನ್ನು ಬಿಡುತ್ತಾನೆ. ರಾಜ ನಮಗೆ ಒಳ್ಳೇದು ಮಾಡುವಂಥದ್ದು ಮಂತ್ರಿಯಿಂದ. ಎಲ್ಲಿ ದಾರಿ ಇದೆ, ಎಲ್ಲಿ ಸೌಲಭ್ಯ ಇದೆ, ಎಲ್ಲಿ ರೈತರಿದ್ದಾರೆ, ಎಲ್ಲಿ ಮಾರ್ಕೆಟ್ ಮಾಡಬೇಕು ಅಂತ. ಹಾಗಾಗಿ ರಾಜನ ಕಂಟ್ರೋಲ್ ಆದರೂ ಅನೇಕ ವೃತ್ತಿಯರಿಂದ ನಮಗೆ ಸವಲತ್ತುಗಳು ಬರ್ತದೆ. ನಾವು ಅವರನ್ನೆಲ್ಲ ಮರೆತು ಬಿಡಲಿಕ್ಕೆ ಆಗ್ತದೆ. ರಾಜ ಮಾಡಿದ ರಾಜನೊಬ್ಬಿಗೆ ನಾವು ಹೇಳ್ತೇವೆ, ಥ್ಯಾಂಕ್ಸ್ ಅವನಿಗೆ ಮಾತ್ರ ಹೇಳ್ತೇವೆ. ಮಂತ್ರಿ ನೀನು ಹೋಗಿ ಹೇಳಿದರೆ ಮಂತ್ರಿ ಕಡ್ಡಿ ಹಾಕ್ತಾನೆ, ಮತ್ತೆ ನನ್ನ ಮೇಲೆ ಬೈತಾನಲ್ಲ, ಅವನಿಗೆ ಆ ದಾರಿಗೆ ಲೈಟೇ ಹಾಕೋದಿಲ್ಲ ಶುರು ಮಾಡ್ತಾನೆ. ಆದ್ದರಿಂದ ದೇವರು ಮಾಡುವ ಸೌಲಭ್ಯಗಳು ಇತರ ದೇವತೆಗಳ ಮೂಲಕ ನಮಗಿರುತ್ತೆ. ದೇವರು ಇದ್ದಾನೆ ಕಣ್ಣಿನಲ್ಲಿ, ಆದರೆ ಕಣ್ಣಿನಲ್ಲಿ ದೇವರು ಇರುವ ಹಾಗೆ ಪ್ರಾಣನೂ ಇದ್ದಾನೆ, ಪ್ರಾಣನೂ ಇರುವ ಹಾಗೆ ಸೂರ್ಯನೂ ಇದ್ದಾನೆ. ಆದ್ದರಿಂದ ಅನೇಕ ತತ್ವ ದೇವತೆಗಳೆಲ್ಲ ನೆಲೆಗೊಂಡು ದೇವರು ಒಬ್ಬನೇ ಆಗಿದ್ದರು. ದೇವತೆಗಳು ಹಲವಿದ್ದಾರೆ, ದೇವರೊಬ್ಬನಿಗೆಲ್ಲ ಮಾಡಲಿಕ್ಕೆ ಬರ್ತದೆ. ಆದರೆ ದೇವರಿಗೆ ತಾನು ತನ್ನ ಸೇವೆಯನ್ನು ಆಧಿಕಾರಿಕವಾಗಿ ಮಾಡಿಸಿಕೊಳ್ಳುವ ಮೂಲಕ ಅವರಿಗೂ ಸೇವೆಯನ್ನು ಅವಕಾಶವನ್ನು ಕೊಡಬೇಕು. ಕೆಲವರು ಕೇಳ್ತಾರೆ, ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟಿರ್ತಾರೆ, ದೊಡ್ಡ ದೊಡ್ಡ ಸರ್ಜನ್ ಎಲ್ಲ ಬರ್ತಾರೆ ಅಲ್ಲಿಗೆ, ನಿಮ್ಮಲ್ಲಿ ನಾವು ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. 1 ತಿಂಗಳು 1 ವರ್ಷವೋ ನಾವಿರ್ತೇವೆ, ಫ್ರೀ ಸರ್ವಿಸ್ ಕೊಡ್ತೇವೆ ಅಂತ. ಯಾಕೆ? ಅವರು ಸೇವೆ ಮಾಡಲಿಕ್ಕೆ ಆ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಆ ದೊಡ್ಡ ವ್ಯಕ್ತಿಗೆ ತಮ್ಮಿಂದ ಏನಾದರೂ ಒಂದು ಸೌಲಭ್ಯ ಅನುಕರಣೆ ಆಗಲಿ, ನಮ್ಮಿಂದ ಕಲಿತದ್ದಾಗಲಿ ಅಂತ. ಈಗ ನಾನೇ ಒಂದಿಷ್ಟು ಇಟ್ಟುಕೊಳ್ಳುವ, ಎಲ್ಲಿಯಾದರೂ ಒಂದು ದೇವಸ್ಥಾನಕ್ಕೆ ಮಂಟಪಕ್ಕೆ ಹೋಗಿ ಕೂತ್ರೆ ನಾನೊಂದು ಪ್ರವಚನ ಮಾಡ್ತೀನಿ ಹೇಳಿದಾಗೆ. ಯಾಕೆಂದರೆ ನಮಗೆ ದೇವರ ಸೇವೆ ಮಾಡಲಿಕ್ಕೆ ವಾಕ್ಕುಸುಮವನ್ನು ಸಮರ್ಪಣೆ, ಮತ್ತೇನಿಲ್ಲ ವಿಷಯ ಮಾಡಲಿಕ್ಕೆ. ಹಾಗೆ ಎಷ್ಟೋ ಸರ್ಜನ್ಗಳು, ಎಷ್ಟೋ ಇಂಜಿನಿಯರ್ಗಳು, ಎಷ್ಟೋ ಕಂಪ್ಯೂಟರೈಸ್ಗಳು, ಅಂದರೆ ಇದು ಸಾಫ್ಟ್ವೇರ್ಗಳು ಎಲ್ಲ, ಅವರೆಲ್ಲ ಬಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಹೇಳ್ತಾರೆ, ನಾವು ನಿಮಗೆ 1 ವರ್ಷ 1 ತಿಂಗಳು ಸರ್ವಿಸ್ ಕೊಡ್ತೇವೆ, ಯಾವ ಸ್ಟೈಲಲ್ಲಿ ಇಲ್ಲಿ ಅವಕಾಶ ಕೊಡಿ. ಅವರು ಹೇಳ್ತಾರೆ, ನಾವು ನೋಟ್ ಮಾಡಿಕೊಂಡಿರ್ತೇವೆ, ಹೇಳ್ತೇವೆ ಯಾರಾದರೂ ರಜೆಯಲ್ಲಿದ್ದಾಗ ನಿಮ್ಮನ್ನು ಕರಿತೇವೆ ಅಂತ ಕರೀತಾರೆ. ಅದನ್ನು ಭಾರಿ ಆಪ್ತಿಯಿಂದ ಬಂದು ಭಾರಿ ಖುಷಿಪಟ್ಟವರು ಫ್ರೀಯಾಗಿ ಸರ್ವಿಸ್ ಮಾಡಿಕೊಟ್ಟು, ನಾನು ಇನ್ಸ್ಟಿಟ್ಯೂಷನಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೇನೆ ಅಂತ ಹೆಮ್ಮೆ ಪಡ್ತಾರೆ ಅವರು. ಹಾಗೆ ಭಗವಂತನಲ್ಲಿ ನಾವು ಸೇವೆ ಮಾಡ್ತೇವೆ, ನಾವು ಅವನ ಕೆಲವೊಂದು ಮಾಂಡಲಿಕರಾಗಿ ಅಂತ ಹೇಳಿಕೊಂಡಾಗೆ, ರಾಜನಿಗೆ ಅವಾಂತರ ರಾಜರಿರ್ತಾರೆ, ಅಂದರೆ ಸಾಮಂತರು ಇರ್ತಾರೆ. ಎಲ್ಲ ದೇಶಗಳನ್ನು ನೋಡಿಕೊಳ್ಳುವ ಒಬ್ಬನೇ ಅಖಂಡ ಸಾಮ್ರಾಜ್ಯಾಧಿಪತಿ ಆದರೂ ಅವನು ಮಾಂಡಲಿಕರಿಗೆ, ಸಾಮಂತರಿಗೆ ಬಿಟ್ಟು ಕೊಡ್ತಾನೆ. ನೀವೆಲ್ಲಿ ನೋಡಿಕೊಳ್ಳಿ, ನೀವಿಲ್ಲಿ ನೋಡಿಕೊಳ್ಳಿ. ಅವನಿಗೆ ಸರೆಂಡರ್ ಆಗಿರ್ತಾರೆ, ಕಪ್ಪಗಾಣಿ ಕೊಡ್ತಾರೆ, ಆದರೆ ಅವರಿಗೆ ಬಿಟ್ಟು ಕೊಡ್ತಾರೆ. ಅದು ದೊಡ್ಡ ಸ್ಥಿಗೆ. ಅದು ಸಾಮಂತರನ್ನು ದುಡಿಸಿಕೊಂಡು ರಾಜ ಎಷ್ಟು ಸಾಮಂತರಿದ್ದರಂತೆ, ಎಷ್ಟು ತುಂಡರಸರಿದ್ದರಂತೆ, ಎಷ್ಟು ಅವಾಂತರ ರಾಜರಿದ್ದರೆ ಹೇಳಿದ ದೊಡ್ಡತನ ರಾಜನಿಗೆ. ನಾನು 100 ಸಾಮಂತರಿಂದ ರಾಜ್ಯ ಆಳಿದ್ದೇನೆ ಅಂದರೆ ದೊಡ್ಡ ಸ್ಥಿತಿ. ಹಾಗೆ ಮಂತ್ರಿಗಳು ಇಷ್ಟ ಇದ್ದಾರೆ. ದಶರಥನಿಗೆ 8 ಮಂತ್ರಿಗಳು. ಏನು ಒಬ್ಬ ಮಂತ್ರಿ ಇದ್ದರೆ ಸಾಲದ? ಅದು ಗೌರವ. 8 ಜನರು 8 ಕಡೆಯಿಂದ ಮಾತಾಡ್ತಾರೆ. ಪುರೋಹಿತರು ತುಂಬ ಇದ್ದರೆ ಖುಷಿಯೇ. 1 ಪುರೋಹಿತರು ಸಾಲದ ಅಂದರೆ ಅದೊಂದು ವಿಶೇಷ ವೈಭವ. 4-6 ಪುರೋಹಿತರೆಲ್ಲ ಬಂದಾಗ. ಹಾಗೆ ಭಗವಂತನ ಸೇವೆ ಮಾಡಲಿಕ್ಕೆ ತೊರೆದುಕೊಂಡು ಎಲ್ಲರೂ ಓಡಿ ಬಂದಿದ್ದಾರೆ. ನಾನು ಮುಖ್ಯ ದಾಸನಾಗಿದ್ದೇನೆ ಹೇಳಿ ಪ್ರಾಣ ಕೇಳಿಕೊಂಡಿದ್ದ. ಆದ್ದರಿಂದ ಪ್ರಾಣನ ಮೇಲೆ ಭಾರಿ ಪ್ರೀತಿಯಿಂದ ಎಲ್ಲ ಪೋರ್ಟ್ಫೋಲಿಯೋ ಪ್ರಾಣನಿಗೆ, ಅಂದರೆ ಅದು ಗೃಹ ಮಂತ್ರಿ ಇದ್ದಾಗ ಒಂದು ದೃಷ್ಟಿಯಿಂದ. ಭಗವಂತ ರಾಜನಾಗಿದ್ದರೆ ಪ್ರಧಾನಮಂತ್ರಿ ಇವ, ರಾಷ್ಟ್ರಪತಿ ದೇವರಾದರೆ, ರಾಷ್ಟ್ರಪಾಲ ದೇವರಾದರೆ ಎಲ್ಲ ಅವನ ಕೈಯಲ್ಲಿದ್ದರೆ ಎಲ್ಲ ನಡೆಸಿಕೊಡುವವನು ಪ್ರಧಾನಮಂತ್ರಿ ಪ್ರಾಣ. ಆನಂತರ ಅವಾಂತರ ಮಂತ್ರಿಗಳು ಚೇಂಬರಲ್ಲಿ ಇದ್ದಾರೆ ಬೇರೆ ಬೇರೆ. ಅವರೆಲ್ಲ ಕಣ್ಣಿನ ಮಂತ್ರಿಗಳು, ಕಿವಿ ಮಂತ್ರಿಗಳು, ಕೈಕಾಲು ಮಂತ್ರಿಗಳು, ಬಾಯಿ ಮಂತ್ರಿಗಳು, ಮೂಗು ಮಂತ್ರಿಗಳು ಅಂತ ಹೇಳಿಕೊಂಡು ಈ ಥರ. ಅದನ್ನು ಅವರೂ ದೇವರ ಸೇವೆ ಮಾಡುವುದರಿಂದ ನಾವು ದೇವರ ಸೀದ ಡೈರೆಕ್ಟ್ ಮಾತಾಡ್ತೇವೆ. ಉಳಿದವರೆಲ್ಲ ಬೇಡ ಹೇಳಿದರೆ ಆಗುವುದಿಲ್ಲ. ಗಂಟೆಯೇ ಪೂಜೆ ಮಾಡದೆ ಗಂಟಾಮಣೆಯೆಲ್ಲ ಆಡಿಸ್ಲಿಕ್ಕೆ ಬರುವುದಿಲ್ಲ. ಗಂಟೆಯಲ್ಲಿ ಇರತಕ್ಕ ದೇವರನ್ನು ಯೋಚನೆ, ದೇವತೆಗಳನ್ನು, ಶಕ್ತಿಗಳನ್ನು ಯೋಚನೆ ಮಾಡಿದೆ. ಯಾಕೆ? ಸದ್ದು ಮಾಡುವವಳು ಸರಸ್ವತಿ ಇದ್ದಾಳೆ, ಅವಳು ನೆನೆದಿಸಿಕೊಳ್ಳಿಕ್ಕೆ ಉಂಟು. ಗಂಟೆಯ ತುದಿಯಲ್ಲಿ ದೇವರ ಆಸನನಾದವ ಗರುಡ ಇದ್ದಾನೆ. ನಾದ ಬರಲಿಕ್ಕೆ ಬ್ರಹ್ಮದೇವರು ಸಿಗ್ತಾರೆ ನೋಡಿ. ಅವರನ್ನೆಲ್ಲ ಮಾತಾಡಿದ ಗಂಟೆಯಲ್ಲಿ ಶಬ್ದಾಗ್ತದೆ. ಶಂಖ ಪೂಜೆ ಮಾಡುವಾಗ ಶಂಖದಲ್ಲಿ ಇರತಕ್ಕ ತೀರ್ಥಾಭಿಮಾನಿಗಳನ್ನೇ ನೆನೆಸಿಕೊಳ್ಬೇಕು, ಕಲಶದಲ್ಲಿ. ಹೀಗೆ ಎಲ್ಲ ದೇವದೇವಸ್ಯ ಪೂಜನಂ ಜನ್ಮನಃ ಫಲಂ. ಈಗ 2ನೇದು ವಾಕ್ಯ. ಅವಾಂತರ ದೇವತೆಗಳನ್ನೆಲ್ಲ ನಿಗ್ರಹಿಸಿಕೊಂಡು, ನಿಯಂತ್ರಿಸಿಕೊಂಡು, ಅವರಿಂದ ಎಲ್ಲ ಕೆಲಸ ಮಾಡಿಸಿಕೊಂಡು ಪೂಜೆಗೊಳ್ಳುವ ದೇವರ ಪೂಜೆ ಮಾಡುವುದೇ ನಮ್ಮ ಬದುಕಿನ ದೊಡ್ಡತನ, ನಮ್ಮ ಹುಟ್ಟಿನ ವಿಶೇಷತೆ.
ಯಾಕೆ ಹುಟ್ಟುವಾಗಲೇ ನಾವು ಎಲ್ಲವನ್ನು ಹೊತ್ತು ತಂದಿದ್ದೇವೆ. ಆಗ ನಾನು ಹುಟ್ಟಿದ ಬಗ್ಗೆ ಬೇರೆ ವಿಷಯ ಹೇಳಿದ್ದೆ, ಸಮಸ್ತ ಲೋಕನಾಥಸ್ಯ ಅಂದಾಗ. ಈಗ ನಮ್ಮ ಜನ್ಮ ಹೇಗಾಗಿದೆ, ಬರುವಾಗ ಕಣ್ಣು ಬಂದಿದೆ, ಕಿವಿ ಬಂದಿದೆ, ಯಾಕೆ ಬರುವಾಗಲೇ ಬಾಯ ಮಾಡಿದ್ದೇವೆ, ಬೊಬ್ಬೆ ಮೊಡಲು ಹಾಕಿದ್ದೇವೆ, ಮುಗಿಸಿದಾಗ ಮಗು ಕೂಗಬೇಕು, ಕೂಗಿದ ನಂತರ ಕಣ್ಣು ತೆರೀತದೆ, ಆನಂತರ ಸ್ವಲ್ಪ ಸಮಯದ ನಂತರ ಕಿವಿ ಕೇಳಲಿ ಶುರು ಆಗ್ತದೆ, ಯಾರು ಕರೆದಾಗ ಹೀಗೆ ಬಾಯಿ ಮುಚ್ಚುತ್ತದೆ. ಬೊಬ್ಬೆ ಆಗ್ತಾಯಿದ್ರೆ ಯಾರಾದರೂ ಟಪ 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 ಶಬ್ದ ಮಾಡಿದರೆ ಒಮ್ಮೆ ಬಾಯಿ ಮುಚ್ಚುತ್ತದೆ. ನನಗಿಂತ ಜೋರು ಯಾವುದು ಸದ್ದು ಮಾಡೋದು ಪ್ರಾಣಿ ಉಂಟಲ್ಲ ಅಂತ ಒಮ್ಮೆ ಬಾಯಿ ಮುಚ್ಚುತ್ತದೆ. ಅದು ಬಾಯಿ ಮುಚ್ಚುವುದು ನಮ್ಮ ಶಬ್ದ ಕೇಳಿ ಹಾಡು ಕೇಳಿ ಅಲ್ಲ, ಇದು ವಿಚಿತ್ರವಾದ ಪ್ರಾಣಿ ಉಂಟಲ್ಲ ಇದು ಎಂಥದ್ದು ಅಂತದ್ದು ನೋಡ್ತದೆ, ಮತ್ತೆ ಬಾಯಿ ಮುಚ್ಚಿ ಮತ್ತೆ ಪುನಃ ಕೂಗಲಿ ಶುರು ಆಗ್ತದೆ. ಇನ್ನೊಂದು ಯಾವುದೋ ರೀತಿಯಿಂದ ಇನ್ನೊಂದು ಬಂದು ಈಗ ಎಣುತ್ತದೆ ತೊಟ್ಟಿಲಲ್ಲಿ, ಆಗ ಮತ್ತೆ ಇದೆಂಥದ್ದು ಒಂದು ಹೊಸತ್ತು ಉಂಟಲ್ಲ ಅಂತ ಬಾಯಿ ಮುಚ್ಚುತ್ತದೆ. ಹಾಗೆ ಒಂದೊಂದೇ ಇಂದ್ರಿಯಗಳು ಆ್ಯಕ್ಟಿವ್ ಆಗ್ತವೆ. ಹಾಗಾದರೆ ಏನಾಯಿತು, ದೇವದೇವಸ್ಯ ಜನ್ಮನಃ ಪೂಜನಂ ಫಲಂ. ನಮ್ಮದು ಹುಟ್ಟಿನಲ್ಲಿ ಅವರೆಲ್ಲರ ಗುಟ್ಟು ಉಂಟು, ಅವರೆಲ್ಲರ ಪ್ರಯತ್ನ ಉಂಟು. ಕೈಯಲ್ಲಿ ಇಂದ್ರ ಕೂತ್ಕೊಳ್ತಾನೆ, ಪೂಜೆ ಮಾಡುವಾಗ ಪೂಜೆ ಮಾಡಿಸ್ತಾನೆ, ಗಂಟಮಣ ಎಲ್ಲ ಆಡಿಸ್ತಾನೆ, ಆರತಿ ಎತ್ತಿಸ್ತಾನೆ, ಕಲಶಾಭಿಷೇಕ ಮಾಡಿಸ್ತಾನೆ. ಇವೆಲ್ಲ ವಿಚಿತ್ರಗಳು. ಹೋಗಲಿಕ್ಕೆ ಮಿಂದು ಬರಲಿಕ್ಕೆ ಕಾಲಿನಲ್ಲಿ ಜಯಂತ ಇರ್ತಾನೆ, ಇಂದ್ರಪುತ್ರ ಇರ್ತಾನೆ, ಅವನು ಹೇಗಾದರೂ ಹೋಗ್ತಾನೆ ನದಿವರೆಗೆ, ಅಲ್ಲಿಂದ ಬರಿಸ್ತಾನೆ, ಕಣ್ಣಿನಲ್ಲಿ ಜಾಗ ತೋರಿಸ್ತಾನೆ, ಬೀಳದಂತೆ ಎಚ್ಚರ ಆಗಿರುವಂತೆ ಮಾಡ್ತಾನೆ. ಅಂದರೆ ಕಣ್ಣಿಗೂ ಕಾಲಿಗೂ ಸಂಬಂಧ. ಜಯಂತನನ್ನು ಚೆನ್ನಾಗಿ ದುಡಿಸಿಕೊಳ್ತಾನೆ ಸೂರ್ಯ. ಹಾಗೆ ಅಂಡರ್ ಒಬ್ಬರ ಕೆಳಗೆ ಒಬ್ಬರು ಇದ್ದಾರೆ ಅಂತ ಹೇಳಲಿಕ್ಕೆ ಆ ಕೆಲಸ ನಾವು ನೋಡಿ ಕೇಳುವುದೆಲ್ಲ ಉಂಟಲ್ಲ. ಎಲ್ಲದಕ್ಕೂ ಸಹ ನಾವು ಸಕಲ ಇಂದ್ರಿಯಗಳ ಅಭಿಮಾನಿಗಳಲ್ಲಿ ಶ್ರೇಷ್ಠನಾದವ ಇಂದ್ರ ಇದ್ದಾನೆ, ಆದರೆ ಇಂದ್ರ ಕೈಯಲ್ಲಿ ಕೂತಿದ್ದಾನೆ. ಅದನ್ನು ನಾವು ಎಂತ ಹೇಳಿದ್ರು ಸಹ ನನ್ನ ಕೈಯಿಂದ ಆಗೋದಿಲ್ಲ ಹೇಳ್ತೇವೆ ನಾವು. ನಿನ್ನ ಕೈಯಿಂದ ಮಾರಾಯ ಮಾಡೋದು, ನೀನು ಸಹ ಪ್ರದಕ್ಷಿಣೆ ಬರಲಿಕ್ಕೆ ಉಂಟು ಹೇಳಿದರೆ ನನ್ನ ಕೈಯಿಂದ ಸಾಧ್ಯವೇ ಇಲ್ಲ. ಕೈಯಿಂದ ಅಲ್ಲ ಮಾರಾಯ, ಕಾಲಿನಿಂದ ಬರೋದು. ಹೌದಲ್ಲ, ಮತ್ತೆ ನೋಡಲಿಕ್ಕೆ ಹೋದರೆ ಹೇಳುವ ಭಾಷೆಯ ಕ್ರಮ ಹಾಗೆ. ನನ್ನ ಕೈಯಿಂದ ಆಗೋದಿಲ್ಲ ಅಂತೆಲ್ಲ ಹೇಳಿಬಿಟ್ಟು, ಆದ್ದರಿಂದ ಎಲ್ಲ ಇಂದ್ರಿಯಗಳನ್ನು ದುಡಿಸಿಕೊಳ್ಳುವ ಇದ್ದಾನೆ, ಅವನು ಕೋಪರೇಟ್ ಮಾಡಿ, ಅಂದರೆ ಅಂಡರ್ ಕಂಟ್ರೋಲ್ ಅವರದ್ದು. ಆದರೆ ನಾವು ನಡಿಲಿಕ್ಕೆ ಹೋಗುವಾಗ ಕಣ್ಣು ಹೇಳ್ತದೆ, ದೃಷ್ಟಿಭೂತಮ್ಯ ಸೇತ್ ಪಾದಂ, ಕಣ್ಣು ನೋಡಿ ಕಾಲಿಡು, ಕಣ್ಣಿನಲ್ಲಿ ನೋಡಿ ಕಾಲಿಡು. ಅಂದರೆ ಏನಾಯಿತು, ಸೂರ್ಯ ಕಣ್ಣಿನಲ್ಲಿದ್ದಾನೆ, ಸೂರ್ಯ ಜಯಂತನನ್ನು ನೋಡ್ತಾನೆ. ಹೀಗೆ ಮಾಡುವಂಥ ಒಂದು ದೇವತೆಗಳಿಗೆ ಸಂಪರ್ಕ ಇದೆ, ಕಂಟ್ರೋಲ್ ಇದೆ, ವ್ಯವಸ್ಥೆ ಇದೆ. ಹಾಗೆ ಬಾಯಿ ಇದೆ, ಮಂತ್ರ ಹೇಳ್ತದೆ, ಚಿಂತನೆ ಮಾಡ್ತದೆ, ಮನಸ್ಸಿದೆ, ಮನಸ್ಸು ಸೇರ್ತದೆ. ಹೀಗೆಲ್ಲ ಎಲ್ಲ ಇಂದ್ರಿಯಗಳ ಜೊತೆಯಲ್ಲಿ ನಮ್ಮ ಸೃಷ್ಟಿಯಲ್ಲಿ ಬರುವಾಗ ಅವರೆಲ್ಲ ಬರ್ತಾರೆ. ಮಾತು ಮೊದಲು ಬರುವುದಿಲ್ಲ ಮಗುವಿಗೆ, ಕಣ್ಣು ಕಾಣ್ತದೆ, ಮಧ್ಯೆಯಲ್ಲಿ ಬೊಬ್ಬೆ ಹೊಡಿತದೆ, ಅಕ್ಷರಗಳ ಅಭಿವ್ಯಕ್ತಿ ಆಗುವುದಿಲ್ಲ, ತಡವಾಗಿ ಅಗ್ನಿಯ ಕೆಲಸ ಆಗ್ತದೆ. ಹೀಗೆ ಇದನ್ನೆಲ್ಲ ನೋಡಿಕೊಂಡಾಗ ಸೃಷ್ಟಿಯಲ್ಲಿ ನಮ್ಮ ದೇಹದಲ್ಲಿ ಹೇಗೆ ದೇವತೆಗಳು ಒಬ್ಬರೊಬ್ಬರೇ ಪ್ರವೇಶ ಮಾಡಿಕೊಂಡು ನಮ್ಮನ್ನು ಗಟ್ಟಿ ಮಾಡ್ತಾರೋ, ಹಾಗೆ ನಾವು ಅವರೆಲ್ಲರಿಗೂ ಋಣಿಗಳಾಗಿ ಕೆಲಸ ಮಾಡೋದ್ರಿಂದ ದೇವರ ಸೇವೆ ಮಾಡುವಾಗ ಈ ಎಲ್ಲ ದೇವತೆಗಳನ್ನು ನೋಡಿಕೊಂಡವನು ನೀನು ಅಂತ ಹೇಳಿಕೊಳ್ಳುವ ವ್ಯಾಪಾರ ಬೇಕು. ಯಾರು ಪೀಠದಲ್ಲಿ ಇಲ್ಲ ಹೇಳಲಿಕ್ಕೆ ಆಗುವುದೇ ಇಲ್ಲ. ಎಲ್ಲ ಪೀಠವೇ ಪೀಠ ದೇವತೆಗಳ ಮುದ್ದೆಯಲ್ಲೇ ಕೂತಿದೆ ದೇವರ ಪೀಠ. ಅದನ್ನು ಹೊತ್ತವನೇ ಬೇರೆ ಇದ್ದಾನೆ, ಸುತ್ತಲೂ ಬೇರಿದೆ, ಸ್ಟೆಪ್ಸ್ಗಳಿವೆ ಅದರಲ್ಲಿ. ಮತ್ತು ಇಲ್ಲಿ ಪೀಠದಲ್ಲಿ ಚೆನ್ನಾಗಿರತಕ್ಕಂಥ ಪದ್ಮ ಇದೆ. ಇವೆಲ್ಲ ಲಕ್ಷ್ಮಿ ಮುಂತಾದವರು ಬಾರದೆ ಪೀಠ ದೊಡ್ಡದಾಗುವುದಿಲ್ಲ. ಸುತ್ತಮುತ್ತಲೇ ಅವರಿಗೆ ಪ್ರಧಾನಿ ಒಬ್ಬನೇ ಬರಲಿ ನಮಗೆ ಉದ್ಘಾಟನೆ ಹೇಳಿದರೆ ಆಗುವುದಿಲ್ಲ. ಅವನು ಬರುವಾಗ ಉಳಿದವರೆಲ್ಲ ಬರ್ತಾರೆ, ಬರಬೇಕಾಗ್ತದೆ. ನೀವು ಬೇಡ ಹೇಳಿದರು ಅವರು ಬಂದೇ ಬರ್ತಾರೆ. ಆದ್ದರಿಂದ ಭಾಳ ಚೆಂದಾಗಿ ಇತರ ದೇವತೆಗಳ ಜೊತೆಯಲ್ಲಿ ದೇವರ ಸಮಾರಾಧನೆ. ದೇವದೇವಸ್ಯ ಎನ್ನುವಲ್ಲಿ ಪರಿವಾರತಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತೇಳಿ ಪ್ರಧಾನವಾಗಿ ಇತರರನ್ನು ಪೂಜೆ ಮಾಡೋದಲ್ಲ. ಒಂದೇ ತಟ್ಟೆಯಲ್ಲಿ ಒಂದೇ ರೇಷಿಯೋದಲ್ಲಿ ಒಂದೇ ಪೀಠದಲ್ಲಿ ಎಲ್ಲರನ್ನು ಇಡುವುದಲ್ಲ. ಎಲ್ಲರೂ ಇದ್ದಾರಲ್ಲ, ಇಲ್ಲ. ಪ್ರಧಾನಿ ಬಂದರು, ಉಳಿದವರು ಬಂದಿದ್ದರು, ಅವರೆಲ್ಲ ಒಂದೇ ಚಾರಲ್ಲಿ ಕೂತ್ಕೊಳ್ಳುವುದಿಲ್ಲ. ಪ್ರೋಟೋಕಾಲ್ ಇರ್ತದೆ, ಬೇರೆ ಬೇರೆ ಕಡೆ ಕೂತಿರ್ತಾರೆ, ದೂರ ಇರ್ತಾರೆ. ಹಾಗೆ ಪ್ರಧಾನನಿಗೆ ಪ್ರಧಾನ ಸೇವೆ ಹೊರತದ್ದು, ಉಳಿದವರಿಗೆಲ್ಲ ಅಷ್ಟು ದೊಡ್ಡ ಸೇವೆ ಇರುವುದಿಲ್ಲ. ಎಲ್ಲರಿಗೂ ಒಂದೇ ಬಗೆಯಾದಂತಹ ಅಲಂಕಾರಗಳನ್ನು, ಗೌರವಗಳನ್ನು, ಮಾಲೆಗಳನ್ನು ನಾವು ಹಾಕುವುದಿಲ್ಲ. ಮತ್ತು ಎಲ್ಲರಿಗೂ ಒಟ್ಟಾಗಿ ಇದು ಪ್ರೋಟೋಕಾಲು ಇಲ್ಲದೆ ಸಮಾನವಾಗಿರ್ತದೆ. ಎಲ್ಲರನ್ನೇ ದೇಹದಲ್ಲಿ ಹರಿಯುವ ರಕ್ತ ಒಂದೇ ಹೇಳಿಕೊಂಡು ಪ್ರಧಾನಿಗಳು ಬರುವಾಗ ಅವರ ಜೊತೆಯಲ್ಲಿ ಬಂದವರಿಗೆಲ್ಲ ಇಟ್ಟುಕೊಂಡು ಒಮ್ಮೆಲೆ 10 ಜನರು ನಿಂತು 10 ಜನರಿಗೆ ಮಾಲೆ ಹಾಕುವುದಿಲ್ಲ. ಮೊದಲವನೇ ಹಾಕ್ಕೊಂಡು ಉಳಿದವರೇ ಹಾಕ್ತಾರೆ. ಆದ್ದರಿಂದ ಪ್ರಧಾನನಾದ ಭಗವಂತನಿಗೆ ಮೊದಲು ಎಲ್ಲದರ ಸೇವೆ, ಆನಂತರ ಉಳಿದವರಿಗೆ ಉಳಿದ ಸೇವೆಗಳು. ಅದರಂತೆ ಮಾಡಲಿಕ್ಕೆ ದೇವತೆಗಳಿಗೂ ಇಷ್ಟ. ಅದು ಇಲ್ಲಿ ಜನರಿಗೆ ಕಷ್ಟ ಆಗ್ತದೆ, ಜನರು ಅದನ್ನು ಒಪ್ಪುವುದಿಲ್ಲ. ನಾನು ಮೊನ್ನೆ ವಿವಿಗಿರಿಯ ಉದಾಹರಣೆ ಹೇಳಿದಾಗೆ ಅವರಿಗೆಲ್ಲ ವಿಚಿತ್ರ ಅನ್ನಿಸ್ತದೆ. ಇನ್ನೊಬ್ಬರಿಗೆ ಗೌರವ ಕೊಡುವುದು ಅಂದಾಗ ತಮಗೆ ಇಲ್ಲಿ ಅಗೌರವ ಅಂತ ಅನಿಸಿಕೊಳ್ತಾರೆ. ಆ ರೀತಿಯಾದಂಥ ಒಂದು ಪ್ರಿಸ್ಟೇಜ್ ಅಂತ ಕೆಲವರಿಗೆ ಇರ್ತದೆ.
ಪ್ರತಿಷ್ಠೆ ಅಂತ ಹೇಳ್ತಾರೆ. ಇದು ದೇವರಿಗೆ ಆಗಿ ಅಲ್ಲವೇ ಅಲ್ಲ, ದೇವತೆಗಳಿಗೆ ಆಗಿ ಇಲ್ಲವೇ ಇಲ್ಲ. ದೇವತೆಗಳು ಆ ನಮೂನೆಯಾದ ಪ್ರಿಜುಡೈಸ್ ಮೈಂಡೆಡ್ ಅಲ್ಲ, ಮತ್ತು ತಪ್ಪು ಕಲ್ಪನೆಯವರು ಅಲ್ಲ, ಮತ್ತು ದೇವರ ಮೇಲೆ ಗೌರವ ಇಲ್ಲದವರು ಅಲ್ಲ. ಸ್ವಯಂ ಅವರೇ ಗೌರವವನ್ನು ದೇವರಿಗೆ ಕೊಡುವುದರಿಂದ, ಕೊಡದಿದ್ದರೇ ಬೈದುಕೊಳ್ತಾರೆ, ದೂಡಿಕೊಳ್ತಾರೆ, ಸರಿ ಮಾಡು ಅಂತ ಹೇಳ್ತಾರೆ. ಹೊರತುಪಡಿಸಿ ದೇವತೆಗಳು ಎಂದೂ ದೇವರ ಮೇಲೆ ಏರಾಡುವುದಿಲ್ಲ. ಆದ್ದರಿಂದ ದೇವದೇವಸ್ಯ ಪೂಜನಂ ಜನ್ಮನಃ ಫಲಂ. ಕ್ರೊನಾಲಜಿಕಲಿ ತಾರತಮ್ಯ ಪ್ರಕಾರವಾಗಿ ಭಗವಂತನನ್ನು ಪೂಜೆ ಮಾಡುವುದೇ ದೊಡ್ಡ ಸಂಗತಿ. ಅದರಲ್ಲಿ ಇತರ ದೇವತೆಗಳನ್ನು ದೇವರು ಏನು ಮಾಡಿಸ್ತಾನೆ ಕೇಳಿದರೆ, ಇತರ ದೇವತೆಗಳಿಗೆಲ್ಲ ಬೆಳಕು ಕೊಟ್ಟವನು ದೇವರೇ. ದೇವಾನ ದೇವಯತಿ ಅಂತ ಒಂದೇ ನಾವು ವಿಗ್ರಹ ಮಾಡುವ. ದೇವತೆಗಳನ್ನು ದೇವಯತಿಯಿಂದ, ದೇವನನ್ನಾಮ ಪ್ರಕಾಶನಮಿತ್ಯರ್ಥ ಅಂತ ಅರ್ಥ ಮಾಡೋದು. ಬೆಳಗಿಸುತ್ತಾನೆ. ಬೆಳಗಿಸುವುದು ಅಂದ್ರೇನು? ಬೆಳಗಿಸುವುದು ಅಂದರೆ ಜ್ಞಾನದಿಂದ ಅಂತ ಅರ್ಥ. ದಿವಾ ಜ್ಞಾನಂ ರಾತ್ರಿ ಅಜ್ಞಾನ ಮುದ್ದಿಷ್ಟಂ. ಕತ್ತಲು ಅಂದರೆ ಅಜ್ಞಾನ, ಬೆಳಕು ಅಂದರೆ ಜ್ಞಾನ. ಅದನ್ನು ಕತ್ತಲು ತೆರೆದು ಬೆಳಕನ್ನು ಕೊಡುವುದರಿಂದ ದೇವತೆಗಳಿಗೆಲ್ಲ ಜ್ಞಾನ ಕೊಟ್ಟವ, ಮತ್ತು ದೇವತೆಗಳನ್ನೆಲ್ಲ ಕ್ರಿಯಾಶೀಲನನ್ನಾಗಿಸಿದವ ದೇವಯತಿಯಿಂದ. ದೇವತೆಗಳಲ್ಲೆಲ್ಲ ವ್ಯವಹಾರ ಮಾಡುವ ದಿವು ಕ್ರೀಡಾ, ವಿಜಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಸ್ವಪ್ನ, ಮೋದ, ಮದ, ಕಾಂತಿ, ಗತಿ, ಈ ಎಲ್ಲ ಅರ್ಥಗಳುಂಟು. ಶಬ್ದ ಒಂದೇ, ದೇವಾನ್ ದೇವಯತಿಯಿಂದ. ದೇವತೆಗಳನ್ನು ವ್ಯವಹಾರದಲ್ಲಿ, ವ್ಯವಹಾರ ಅಂದರೆ ಭಿಷಾಸ್ಮಾದ್ ವಾತಪ್ಪವತೆ, ಭಿಷೋದೇತಿ ಸೂರ್ಯ, ಭಿಷಾಸ್ಮಾದ್ ಇಂದ್ರಶ್ಚಾಗ್ನಿಶ್ಚ ಮೃತ್ಯುರ್ಧಾವತಿ ಪಂಚಮಃ ಅಂತ ದೇವರ ನಿಯತ್ತಿನಿಂದಲೇ ಇಡೀ ಜಗತ್ತಿನಲ್ಲಿ ಎಲ್ಲ ವ್ಯಾಪಾರಗಳಾಗ್ತವೆ. ಯಮ ಬರುವುದಾದರೂ ದೇವರ ಯೋಚನೆಯನ್ನು ಮಾಡಿಯೇ ಹೋಗ್ತಾನೆ. ಗಾಳಿ ಸಂಚಾರ ಆಗುವುದು ಹಾಗೆ, ಬೆಂಕಿ ಉರಿಯುವುದು ಹಾಗೆ. ಪ್ರತಿಯೊಂದು ದೇವತೆಗಳ ಕೆಲಸವೂ ದೇವರಿಗಾಗಿರುವುದು. ಅನ್ನ ದೇವತೆಗಳನ್ನು ವ್ಯವಹಾರದಲ್ಲಿ ತೊಡಗಿಸ್ತಾನೆ. ಅವರವರ ವ್ಯವಹಾರವನ್ನು ಅವರವರು ತಪ್ಪದೇ ಮಾಡುವಂತೆ, ಒಂದಿನಿತ್ತು ವ್ಯತ್ಯಾಸ ಆಗದಂತೆ. ಸೂರ್ಯ ಇವತ್ತು 1 ನಿಮಿಷ ತಡ ಬರ್ತೇನೆ ಹೇಳಲಿಕ್ಕಿಲ್ಲ. 1 ಕಾಲು ಗಂಟೆ ಇವತ್ತು ಬೇಗ ಹೋಗ್ತೇನೆ, ಇವತ್ತು ಏಕಾದಶಿ ಬೇಗ ಹೋಗ್ತೇನೆ, ಅದು ಇಲ್ಲ. ನಿಯತ್ತಾಗಿ ಬರಲಿಕ್ಕೆ, ನಿಯತ್ತಾಗಿ ಹೋಗಲಿಕ್ಕೆ. ಎಲ್ಲ ಉದಯಗಳು, ಚಂದ್ರೋದಯ ಇರಲಿ, ನಕ್ಷತ್ರೋದಯ ಇರಲಿ, ಅಗಸ್ತ್ಯೋದಯ ಯಾವುದೇ ಇರಲಿ, ಎಲ್ಲರ ಕೆಲಸಗಳು ಸಹ ಒಂದು ಕಂಟ್ರೋಲಲ್ಲಿ, ದೇವರ ನಿಯತ್ತಿನಲ್ಲಿ ನಡೀತಾ ಉಂಟು. ಇದು ದೇವತೆಗಳನ್ನು ನಿಯಮಿಸುತ್ತಿರುವವನು, ದುಡಿಸುತ್ತಿರುವವನು, ವ್ಯವಹರಿಸುತ್ತಿರುವವನು ಅಂತ ಅರ್ಥ. ಮತ್ತು ಎಲ್ಲ ದೇವತೆಗಳನ್ನು ಗೆದ್ದಿದ್ದಾನೆ ವಿಜಿಗೀಷಾಯ. ಎಲ್ಲರಿಗಿಂತ ಮಿಗಿಲಾದ ಜಯ ದೇವರಲ್ಲಿ ಉಂಟು. ವಿಜಿಗೀಷಾ ಶಬ್ದ ಅರ್ಥ ಮಾಡಿದರೆ, ಯಾವ ದೇವತೆಗಳು ದೇವರೆದುರಲ್ಲಿ ಗೆಲ್ಲುವುದಿಲ್ಲ, ಯಾವ ವಿಷಯದಲ್ಲಿಯೂ ಅವರನ್ನು ಮೀರಿಸಿದ್ದಿಲ್ಲ. ಎಲ್ಲ ದೇವತೆಗಳನ್ನು ಮೀರಿಸಿದವನು, ಎಲ್ಲರಿಗೂ ಜಯ ತಂದು ಕೊಡುವವನು, ಅವರನ್ನು ಮೀರುವಂತೆ ಮಾಡುವವನು, ಅವರವರ ಪ್ರಕಾರದಲ್ಲಿ ಅವರವರು ಸೋಲದಂತೆ ನಡೆಸುವವನು. ನೋಡಿ, ನಮ್ಮೊಳಗೆ ಎಷ್ಟು ಜನ ಸೋಲ್ತಾರೆ ನೋಡಿ. ಕಣ್ಣು ಕೆಲಸ ಮಾಡಿ ಮಾಡಿ ಓದ್ತದೆ ಅಂತ ಇಟ್ಕೊಳ್ಳುವ, ನೋಡ್ತದೆ ಇಟ್ಕೊಳ್ಳುವ, ಮತ್ತು ಒಂದು ಸತಿ ಅಲ್ಲಿಗೆ ಕಣ್ಣು ಮುಚ್ಚೋದು, ಇನ್ನು ತೆರೆಯುವುದಿಲ್ಲ. ಅದು ಬಲಾತ್ಕಾರ ಮಾಡಿ ಓದಿ ಅಂತ ಹೀಗೆ ಕಣ್ಣು ಬಿಡಿಸಿದ್ರು ಅಕ್ಷರಗಳು ಕಾಣೋದಿಲ್ಲ, ಇರುವೆಗಳಾಗಿ ಕಾಣ್ತವೆ, ಎಲ್ಲ ಮುದ್ದೆ ಮುದ್ದೆ ಬಿದ್ದಾಗೆ ಕಾಣ್ತವೆ, ಓದಲಿಕ್ಕೆ ಬರೋದಿಲ್ಲ, ನಿದ್ದೆ ಬರ್ತದೆ. ಕಿವಿ ಕೇಳಿದರೆ ಕೇಳ್ತಾ 1 ಗಂಟೆ ಕೇಳ್ಬೋದು, 2 ಗಂಟೆ, 3 ಗಂಟೆ. ಇನ್ನು ಕಿವಿಗೆ ಶಬ್ದಗಳು ಮಾತ್ರ ಕೇಳ್ತವೆ, ಎಂಥದ್ದು ಅರ್ಥವೇ ಆಗೋದಿಲ್ಲ, ತಲೆಯೇ ಓಡೋದಿಲ್ಲ. ಎಷ್ಟು ತಿನ್ಬೋದು? ತಿನ್ನಿ 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 ಸಾಕು ಮಾರೆ, ಸಾಕೇ ಸಾಕು. ಇನ್ನು ತಿನ್ನುವುದು ಮಾತ್ರ ಅಲ್ಲ, ಇನ್ನು ತಿನ್ನುವುದು ಹೇಳಿದ ತಕ್ಷಣ ಕೋಪ ಬರ್ತದೆ. ಹಾಗೆ ಎಲ್ಲ ಇಂದ್ರಿಯಗಳು ದುಡಿದು 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 ದೇವರ ಸೇವೆಯಲ್ಲಿ ಸೋತು ಸುಣ್ಣ ಆಗ್ತದೆ. ಪ್ರಾಣ ಮಾತ್ರ ಇಲ್ಲ, ಉಸಿರಾಟಕ್ಕೆ ಧಕ್ಕೆ ಇಲ್ಲ. ಅದು ನಿರಂತರ. ಯಾಕೆ? ಪ್ರಾಣ ಜೋರಿದ್ದಾನೆ. ಅವನು ರಾತ್ರಿ ಹಗಲೆನ್ನದೆ ದೇವರ ಸೇವೆಯಲ್ಲಿ ಹಂಸಃ ಸೋ ಹಂಸಃ ಅಂತ ಮಂತ್ರದಲ್ಲಿ ಜೀವನನ್ನು ದುಡಿಸ್ತಾ ಇರ್ತಾನೆ. ಆದ್ದರಿಂದ ದೇವ ಶಬ್ದಕ್ಕೆ ಪ್ರಾಣ ಅಂತ ಅರ್ಥ ಮಾಡಿದರೆ ದೊಡ್ಡ ವಿಷಯ. ದೇವಂ ದೇವಯತಿ ಅಂತಾಗ ಪ್ರಾಣದೇವರನ್ನು ನೇಮಿಸುತ್ತಿರುವವನು. ಆನಂತರ ಅರ್ಥದಲ್ಲಿ ದೇವ ಅಂದರೆ ಇತರ ದೇವ ಅನಿತ್ಯರ್ಥ. ಪ್ರಾಣ ನಂತರದಲ್ಲಿ ಶೇಷಾದಿ ಇನ್ನೊಂದು ಅರ್ಥ. ಅವರನ್ನು ಮತ್ತೆ ಅರ್ಥ ಮಾಡಲಿಕ್ಕೆ. ಆದ್ದರಿಂದ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನನ್ನು ಹೇಳಿತು. ದೇವರ ಪೂಜೆ ಮಾಧ್ಯಮದಲ್ಲಿ ಪ್ರಾಣನ ಪೂಜೆ ಪ್ರಧಾನ, ಆನಂತರ ಇತರ ದೇವತೆಗಳ ಪೂಜೆ. ಅದನ್ನು ಪ್ರಾಣನಿಗೊಂದು ಪ್ರತ್ಯೇಕವಾದ ಸ್ಥಾನಮಾನ. ನಮ್ಮ ಕೈಕಾಲುಗಳು ಇತರ ಇಂದ್ರಿಯಗಳು ಬಿದ್ದೋದ್ರು, ಕೆಲಸ ಮಾಡದಿದ್ದರೂ, ಹೆಚ್ಚು ಕಡಿಮೆ ಆದರೂ ನಾವು ಬಲಾತ್ಕಾರದಲ್ಲಿ ಮಾಡ್ತೇವೆ. ಯಾಕೆಂದರೆ ಬಲ ಇದ್ದರೆ ಸರಿ, ಬಲಾತ್ಕಾರ ಪ್ರಾಣ ಬಲ ಇದ್ದರೆ ಸರಿ, ಉಸಿರಿನ ಬಲ ಇದ್ದರೆ ತೊಂದರೆ ಇಲ್ಲಪ್ಪ ಆಗ್ತದೆ ಅಂತೆ. ಅದೇ ದ್ವಾದಶಿ ಎದ್ದಾಗ ಉಸಿರಿನ ಬಲ ಇಲ್ಲ ಆದರೆ ಎಂಥ ಕೆಲಸ ಆಗುವುದೇ. ದ್ವಾದಶಿಯನ್ನು ನಮಗೆಲ್ಲ ಇಂದ್ರಿಯಗಳು ಸೋತಿರ್ತವೆ. ಯಾವ ಇಂದ್ರಿಯಗಳಲ್ಲಿ ಬೇಕಾದಂಥ ಬಲ ಇರುವುದಿಲ್ಲ, ಆದರೆ ಬಲಾತ್ಕಾರ ಮಾಡಿ ಯಾಕೆ ಉಸಿರಿನ ಬಲ ಉಂಟು, ಮನೋಬಲ ಉಂಟು, ಹೇಗಾದರೂ ದುಡಿತೇವೆ. ಆನಂತರ ರಭಕ್ಕೆ ಎಲ್ಲಕ್ಕೂ ಬಲ ಸಿಗ್ತದೆ. ಆಗ ಇಂದ್ರಿಯಗಳಿಗೆಲ್ಲ ಆಹಾರ ಸಿಗ್ತದೆ, ನೀರು ಸಿಗ್ತದೆ, ಆಹಾರ ಸಿಗ್ತದೆ, ಎಲ್ಲ ಗಟ್ಟಿ ಆಗ್ತದೆ. ಅದು ಉಪನಿಷತ್ ಕಾಲದಲ್ಲಿ ನಡೆದ ಘಟನೆ. ಶಿಷ್ಯ ಹೇಳ್ತಾನೆ,
ಸುಮ್ಮನೆ ಊಟಕ್ಕೆ ಹೊತ್ತು ತೆಗಿಬೇಕು, ತಿನ್ನಬೇಕು, ಮತ್ತು ಪಾತ್ರೆ ತೊಳಿಬೇಕು, ಇದೆಲ್ಲ ಕೆಲಸ ಸುಮಾರು ಇರ್ತದೆ. ತಿನ್ನದೇ ಇರುವ ಸರಿ, ಪಾಠ ಆಯಿತು, ಪಾಠ ಕೇಳಿದ, ಒಂದಿನ ಆಯಿತು ಉಪವಾಸ, ಎರಡನೇ ದಿನ ಆಯಿತು ಪಾಠ ಆಯಿತು ಉಪವಾಸ ಆಯಿತು, ಮೂರನೇ ದಿನ ಆಯಿತು ಪಾಠ ಆಯಿತು ಉಪವಾಸ ಆಯಿತು. ಮತ್ತು ಕೇಳಿದಾಗ ಅದು ಸೂಕ್ತ ಹೇಳು, ಮಂತ್ರ ಹೇಳು. ಮಂತ್ರ ಯಾವುದು? ಸರಸ್ವತಿ ಸೂಕ್ತ. ನೆನಪಾಗುವುದಿಲ್ವಾ? ಊಟ ಮಾಡಿ ಬಾ, ನೀರು ತಿಂದು ಬಾ. ಊಟ ಮಾಡಿ ನೀರು ತಿಂದು ಬಂದ, ಮತ್ತೆ ಈಗ ಹೇಳು, ನೆನಪಾಯಿತು. ಆಗ ಅನ್ನವಶಿತಂತ್ರೇದ ವಿಧೀಯತೆ ಶುರುವಾದಲ್ಲಿ ಉಣ್ಣುವುದು ಯಾಕೆ ಕೇಳಿದರೆ, ಮೈಗೆ ಮಾತ್ರ ಅಲ್ಲ, ಉಣ್ಣುವುದರಿಂದ ಅದರಲ್ಲಿ ಸ್ಥೂಲವಾದದ್ದು ಹೊರಗೆ ಹೋಗ್ತದೆ, ಮತ್ತು ಗಟ್ಟಿಯಾದದ್ದು ದೇಹಕ್ಕೆ ಹಿಡಿತದೆ, ಅತ್ಯಂತ ಸೂಕ್ಷ್ಮವಾದದ್ದು ಮನಸ್ಸಾಗ್ತದೆ. ಆದ್ದರಿಂದ ಊಟ ಮನಸ್ಸಿಗೂ ಬೇಕು. ಮನಸ್ಸಿಗೆ ಹೆಚ್ಚು ಬೇಕಾದಾಗೆ ಸಾತ್ವಿಕವಾಗಿ ಊಟವನ್ನು ಉಣ್ಣಬೇಕು. ಅಷ್ಟು ಒಳ್ಳೆಯ ರೀತಿಯಿಂದ ಅದನ್ನು ಪಡಿಬೇಕು. ನೀರು ಹಾಗೆ, ನೀರು ಕುಡಿಯೋದರಿಂದ ಬೇಡವಾದ ನೀರು ಮೂತ್ರವಾಗಿ ಹೋಗುತ್ತೆ, ಸರಿಯಾದದ್ದು ಮೈಯಲ್ಲಿ ದ್ರವವಾಗಿ ನಿಲ್ತದೆ. ಇದು ಅಪಭೂಯಸ್ತ್ವ, ದೇಹದಲ್ಲಿ ಕಂಡಾಬಟ್ಟೆ ನೀರೇ ಇರುವುದು, ನೀರಿಲ್ಲದಿದ್ದರೆ ಆಗುವುದಿಲ್ಲ. ಸೂಕ್ಷ್ಮವಾದದ್ದು ಮನಸ್ಸಿಗೆ ಹೋಗ್ತದೆ. ಆದ್ದರಿಂದ ಶುದ್ಧತೆಯನ್ನು ಕಾಪಾಡಿಕೊಳ್ಳದಿದ್ದರೆ ಮನಸ್ಸು ಅಶುದ್ಧವಾಗ್ತದೆ. ಸ್ವಚ್ಛವಾದ ನೀರು ಬೇಕು ಆರೋಗ್ಯಕ್ಕೆ, ಶುದ್ಧವಾದ ನೀರು ಬೇಕು ದೇಹದಾರ್ಢ್ಯಕ್ಕೆ ಎಲ್ಲ ಹೇಳಿಕೊಡ್ತಾನೆ. ಹೀಗೆ ಅವನಿಗೆ ಊಟ ಮಾಡಿಸಿ ತಿನ್ನಿಸಿ ಅಧ್ಯಯನಕ್ಕೆ ತೊಡಗಿಸ್ತಾನೆ. ಹೌದಲ್ಲ, ದೇಹದಲ್ಲಿ ಅನ್ನಾಹಾರ ಇಲ್ಲದಿದ್ದರೆ ಅಧ್ಯಯನ ಆಗುವುದಿಲ್ಲ ಎನ್ನುವುದು ಅರ್ಥ ಆಗ್ತದೆ. ಅದನ್ನು ಇದೆಲ್ಲವನ್ನಿಟ್ಟುಕೊಂಡು ನಾವು ನೋಡಿಕೊಂಡಾಗ ಪ್ರಾಣನ ಮಾಧ್ಯಮದಲ್ಲಿ ಇತರ ದೇವತೆಗಳನ್ನಿಟ್ಟುಕೊಂಡು ನಮ್ಮನ್ನು ದೇವರು ದುಡಿಸಿದ್ದರಿಂದ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ ಪ್ರಾಣನನ್ನು ಮಾಧ್ಯಮದಲ್ಲಿ ಇಟ್ಟುಕೊಂಡು ಇತರ ದೇವತೆಗಳನ್ನು ಒಪ್ಪಿಕೊಂಡು ಮಾಡಬೇಕು. ಆದ್ದರಿಂದ ತತ್ವನ್ಯಾಸ ಅಂತ ಬಂದದ್ದಲ್ಲಿ ಮಾಡುವುದು ನಾನಲ್ಲ ಹೇಳಲಿಕ್ಕೋಸ್ಕರ ನನ್ನ ದೇಹದಲ್ಲಿ ಯಾರೆಲ್ಲ ಎಲ್ಲೆಲ್ಲಿ ಇದ್ದಾರೆ ಅಂತ ಅನುಸಂಧಾನ ಮಾಡಲಿ. ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಿದರೆ ಎಂಥದೂ ಕೆಲಸ ಆಗುವುದಿಲ್ಲ. ಎಲ್ಲ ಮಾಡಿದರೆ ಅಸುರರು ಮಾಡಿದಾಗ ಆಗ್ತದೆ. ಅದು ಮೊದಲ ದೇವತೆಗಳನ್ನು ಕುಳ್ಳಿರಿಸುವುದು. ಯಾರೆಲ್ಲ ಇದ್ದಾರೆ, ಬ್ರಹ್ಮನಾಗಿ ಮಹತ್ತತ್ವಕ್ಕೆ ಇಲ್ಲಿರ್ತಾನೆ, ಅವೇ ತತ್ವ ಲಕ್ಷ್ಮಿ ಇದ್ದಾಳೆ. ಆನಂತರ ಉಳಿದ ತತ್ವಗಳಿಗೆ, ಅಹಂಕಾರ ತತ್ವಗಳಿಗೆ, ಮನಸ್ತತ್ವಗಳಿಗೆ ರುದ್ರಾದಿಗಳೆಲ್ಲ ಬರ್ತಾರೆ. ಮುಂದಕ್ಕೆ ಶಬ್ದಾದಿಗಳಿಗೆ, ಸ್ಪರ್ಶಾದಿಗಳಿಗೆ, ವಾಯುಭೂತಾದಿಗಳಿಗೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆಲ್ಲ ಯಾರೆಲ್ಲ ಬರ್ತಾರೆ ಅಂತ ಹೇಳಿಕೊಂಡು ಪರಾಯ ಶ್ರೋತ್ರಾತ್ಮನೇ ನಮಃ, ಪರಾಯ ತ್ವಗಾತ್ಮನೇ ನಮಃ, ಪರಾಯ ಚಕ್ಷುರಾತ್ಮನೇ ನಮಃ ಅಂತ ಹೇಳಿಕೊಂಡು ಆಯಾ ಇಂದ್ರಿಯಗಳಲ್ಲಿ ತತ್ವಗಳನ್ನು ನ್ಯಾಸ ಮಾಡಿ ಮತ್ತು ಭಗವಂತನ ಇಡೀ ರೂಪಗಳನ್ನೆಲ್ಲ ಅಜ ಆನಂದ ಇಂದ್ರೀಶ ಅಂತ ಹೇಳಿಕೊಂಡು ಮಾತೃಗಾನ್ಯಾಸವನ್ನು ಮಾಡಿಕೊಂಡು ಮತ್ತೆ ದೇವರಲ್ಲಿ ತೊಡಗಲಿಕ್ಕೆ ಆಚಾರ್ಯರು ಹೇಳಿಬಿಡ್ತಾರೆ. ವೀರ್ಯದಕ್ಕೆ ಬಿತೋ ವಕ್ತರ ಹೇಳಿಕೊಳ್ಳುತ್ತಾ ಯಸ್ಯ ಕಸ್ಯಾಪಿ ಮಂತ್ರಸ್ಯ ನ್ಯಾಸ ಪಂಚಾಶದಕ್ಷರೈ ವೀರ್ಯದ. ಯಾವುದೇ ಮಂತ್ರವನ್ನು ಜಪ ಮಾಡಿ ಮೊದಲು ಅಕ್ಷರನ್ಯಾಸ ಮಾಡಿ ಈ ಅಕ್ಷರ ಅಜ ಆನಂದ ಇಂದ್ರೇಶ್ವರನ್ನು ನಿಲ್ಲಿಸಿ, ಆಗ ನಿಮಗೆ ಎಲ್ಲ ಮಂತ್ರಗಳು ಫಲ ಕೊಡ್ತವೆ. ಹಾಗೆ ಯಾವುದೇ ಮಂತ್ರಗಳಲ್ಲಿ ಅಕ್ಷರ ಇರುವುದಿಲ್ಲ, 51ರದ್ದೇ, ಅದರದ್ದೇ ಕಂಪೈಲಿಂಗ್. ಎಷ್ಟು ಅಕ್ಷರಗಳಿದ್ದರೆ ಇದರದ್ದೇ ಎಕ್ಕಿಬೇಕು ಅವರು. ಅದು ಒಂದು ಸರ್ತಿ 51 ಅಕ್ಷರಗಳನ್ನು ಮೈಯಲ್ಲಿ ಜಪ ಮಾಡುವ ಮುಂಚೆ ಮೂಡಿಸಿಕೊಂಡ್ರೆ ಯಾವ ಮಂತ್ರ ಜಪ ಮಾಡಿದರೂ ಸಹ ಅದರಲ್ಲಿದ್ದು ಕ್ಲಬ್ ಆಗ್ತದೆ, ನೋಡಿಕೊಳ್ಳಲಿಕ್ಕೆ ಬರ್ತದೆ. ಯಸ್ಯ ಗಸ್ಯಾಪಿ ಮಂತ್ರಸ್ಯ ನ್ಯಾಸ ಪಂಚಾಶದಕ್ಷರೈ 51 ಅಕ್ಷರದಿಂದ ಯಾವುದೇ ಮಂತ್ರ ಜಪ ಮಾಡಿದರೆ ವೀರ್ಯದ ಪವರ್ ಜಾಸ್ತಿ ಬರ್ತದೆ. ಇಲ್ಲದಿದ್ದರೆ ನಮಗೆ ಪವರ್ ಬರೋದಿಲ್ಲ. ಯಾಕೆ ಹೇಳಿದರೆ ನಾವು 51 ಅಕ್ಷರಗಳಲ್ಲಿ ಆ ಅಕ್ಷರಗಳು ಎಲ್ಲಿ ಉಂಟು, ಅದರ ರೂಪಗಳೇನು ಚಿಂತನೆ ಮಾಡಲಿಲ್ಲ. ಆದ್ದರಿಂದ ಪ್ರತಿಯೊಂದಕ್ಕೂ ಆರಂಭದಲ್ಲಿ ಈಗೇನು ಮಾಡ್ತಾರೆ ಜಪದ ಪುಸ್ತಕದಲ್ಲಿ ಸರ್ವಾಭ್ಯ ತತ್ವದೇವತಾಭ್ಯೋ ನಮಃ, ಸರ್ವಾಭ್ಯ ಮಾತೃಕಾ ದೇವತಾಭ್ಯೋ ನಮಃ, ಅಷ್ಟರಲ್ಲಿ ಮುಗಿಸಿ ಹೋಗ್ತಾರೆ ಮುಂದಕ್ಕೆ. ಹಾಗಾದರೆ ನಾವು ಸಹ ಎಲ್ಲ ಊಟ ಉಂಟು ಅಂತ ಹೇಳಿಬಿಟ್ಟು ಮುಂದೋಗಿ ಬಿಡುವ, ಅದಾಗುವುದಿಲ್ಲ. ಆದ್ದರಿಂದ ಬಹಳ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಪ್ರತಿನಿತ್ಯ ಎಲ್ಲ ದೇವತೆಗಳಿಗೂ ಒಡೆಯನಾದ ದೇವರನ್ನು ಮೈಯಲ್ಲಿ ನೋಡಿಕೊಂಡು ಅವನ ಪೀಠದಲ್ಲಿ ಚಿಂತನೆ ಅಲ್ಲಿ ದೇವರಲ್ಲಿ ಹಾಗೆ ಅವರ ದೇವರಲ್ಲಿ ಸಹ ಪ್ರತಿಮಾಯಾಮ್ ಸನ್ನಿಧಿಕೃತ ಶಿಷ್ಯೇ ಮಹಾತ್ಮ್ಯಕೃತ, ಪ್ರತಿಮೆಯಲ್ಲಿ ಸನ್ನಿಧಾನ ಬರಲಿಕ್ಕೆ ತತ್ವನ್ಯಾಸಗಳನ್ನು ಮಾಡಬೇಕು, ಮಾತೃಯಾನ್ಯಾಸ ಮಾಡಬೇಕು. ಮುಟ್ಟಿಕೊಂಡು ದೇವರನ್ನು ಎಲ್ಲ ದೇವತೆಗಳು ಎಲ್ಲ ರೂಪಗಳು ಇರುವ ಹಾಗೆ ಚಿಂತನೆ ಮಾಡಿದರೆ ನಮಗಷ್ಟದರ ಲಾಭ ಬರ್ತದೆ. ಹೀಗೆ ಇದು ಎರಡನ್ನು ಉಲ್ಲೇಖ ಮಾಡ್ತಾ ದೇವದೇವಸ್ಯ ಪೂಜನಂ ಜನ್ಮನಃ ಫಲಂ, ಬಹಳ ಸುಂದರವಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಮೂರನೇ ಶಬ್ದ ಶಾರ್ಂಗಿಣಃ ಅಂತ, ಪೂಜೆ ಮಾಡುವ ಒಂದು ಪ್ರಕಾರಗಳನ್ನು ಅದು ಹೇಳುತ್ತದೆ. ಅದು ನಾನು ಗಂಟೆ ಆಗಿರಬೇಕು, 5 ನಿಮಿಷ, 8 ನಿಮಿಷ, ಸರಿ. ಹಾಗಾದರೆ ಶಾರ್ಂಗಿಣಃ ಜನ್ಮನಃ ಫಲಂ ಹೇಳ್ತೇನೆ, ಪೂರ್ವಾರ್ಧವನ್ನು ಮುಗಿಸ್ತೇನೆ. ದೇವರ ಪೂಜೆಯ ಪ್ರಕಾರಗಳನ್ನು ಹೇಳುವ ರೀತಿ ಇಲ್ಲೇನು ಬಂತು, ಶಾರಂಗ ಒಂದು ಬಂತು. ಕಳೆದ ಬಾರಿ ನಾನು ಹೇಳಿದ್ದೆ ಪಂಚಾಯುಧಗಳ ಚಿಂತನೆ ಇದೆ ಅಂತ. ದೇವರಲ್ಲಿ ವಿಶೇಷವಾದ ಸ್ಪೆಷಲ್ ಆಯುಧಗಳು 5: ಚಕ್ರ, ಶಂಖ,
ಗದೆ, ಬಿಲ್ಲು ಬಾಣ, ಕತ್ತಿ ಅಂತ. ಬಿಲ್ಲು ಬಾಣ ಅದು ಒಂದು ಸಮಷ್ಟಿ ಆದ್ದರಿಂದ ಎರಡನ್ನು ಒಂದು ಹೇಳುವ ಕ್ರಮ. ಇದು ಪಂಚಾಯುಧ ಸಹ ಅಂತೇಳಿ ಶ್ರುತಿ ಹೇಳುವಂಥದ್ದು. ಭಗವಂತನ ಇದು 5 ವಿಶಿಷ್ಟವಾದ ರೂಪಗಳು 1000 ರೂಪಗಳಲ್ಲಿ ಬರ್ತವೆ. ಶಂಖಭೃತ್, ನಂದಕಿ, ಚಕ್ರಿ, ಶಾನಗಧನ್ವ, ಗದಾಧರ ಅಂತ. ದೇವರನ್ನು ಧನ್ವಿ ಅಂತೇವೆ, ಅದಕ್ಕೆ ಹೆಸರು ಶಾರ್ಗ ಅಂತ ದೇವರದ್ದು. ರುದ್ರನಲ್ಲಿ ಬಿಲ್ಲುಂಟು, ಅದಕ್ಕೆ ಶಾರ್ಗ ಹೆಸರು, ಅದಕ್ಕೆ ಪಿನಾಕ ಅಂತ ಹೆಸರು, ಅವನು ಪಿನಾಕಿ ಅಂತ ಕರೆಯಲ್ಪಡ್ತಾನೆ. ಹಾಗೆ ದೇವರ ಬಿಲ್ಲಿಗೆ ಹೆಸರು ಶಾರ್ಗ, ದೇವರ ಚಕ್ರಕ್ಕೆ ಹೆಸರು ಸುದರ್ಶನ. ಚಕ್ರ ಧರ್ಮನಲ್ಲಿಯೂ ಚಕ್ರ ಉಂಟು ಆಯುಧವಾಗಿ, ಅದು ಬೇರೆ. ಆನಂತರ ದೇವರ ಶಂಖದ ಹೆಸರು ಪಾಂಚಜನ್ಯ, ಶಂಖು ಬೇರೆಯವರ ಕೈಯಲ್ಲಿ ಉಂಟು. ದೇವರ ಕೈಯಲ್ಲಿ ಇರತಕ್ಕ ಗದೆಗೆ ಕೌಮೋದಗಿ ಅಂತ ಹೆಸರು, ವಾಯುವಿನಲ್ಲಿ ಗದೆ ಬರ್ತದೆ. ಹಾಗೆ ದೇವರ ಕೈಯಲ್ಲಿರತಕ್ಕ ಕತ್ತಿಗೆ ನಂದಕ ಅಂತ ಹೆಸರು, ಹಾಗೆ ಕತ್ತಿ ಬೇರೆ ಕಡೆಯಲ್ಲಿ ಉಂಟು. ಆದ್ದರಿಂದ ಪಂಚ ಆಯುಧಗಳು ಭಗವಂತನದ್ದು ಶಂಖಭೃತ್, ನಂದಕಿ, ಚಕ್ರಿ, ಶಾರ್ಗಧನ್ವ, ಗದಾಧರ ಅಂತೇಳಿ ಭಗವಂತನ 5 ಸ್ಪೆಷಲ್ ರೂಪಗಳು ಉಂಟು. ಇದು ಚಿಂತನೆಗೊಳ್ಳಿಕ್ಕೋಸ್ಕರ ಶಾರ್ಗಿಣ ಅಂತ ಹೇಳಿತು. ದೇವರನ್ನು ಅನೇಕ ಪ್ರಕಾರಗಳಲ್ಲಿ ಚಿಂತನೆ ಮಾಡಲಿಕ್ಕೆ ಉಂಟು. ಅಭೀಷ್ಟದ ಸೃಷ್ಟಿಯಾಗಲಿಕ್ಕೆ ಬಿಲ್ಲು ಬಾಣಗಳು ಬೇಕು, ಇದು ಸಂಕೇತ. ಒಂದೊಂದೇ ಶತ್ರುಗಳನ್ನು ಮರ್ದನೆ ಮಾಡಲಿಕ್ಕೆ ಬಾಣಗಳ ರಾಶಿ ಬೇಕು. ದೂರದಲ್ಲಿ ಶತ್ರುವನ್ನು ಮರ್ದಿಸಲಿಕ್ಕೆ ಬಾಣ ಬೇಕು. ಅದನ್ನು ದೇವರ ಕೈಯಲ್ಲಿ ಬಿಲ್ಲು ಬಾಣೆಯಾಗಿ ಹೇಳಿದರೆ ದೂರದಲ್ಲಿ ಹೊಡಿಲಿಕ್ಕೆ. ಇದರಲ್ಲಿ 2 ಅಂಶಗಳುಂಟು ಆಯುಧಗಳಲ್ಲಿ. ಹಿಂದಕ್ಕೆ ಸ್ವಲ್ಪ ಹೇಳಿದ್ದೆ ಸರಿ. ಬಿಲ್ಲು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ, ಬಾಣ ಬಿಟ್ಟುಕೊಡ್ಲಿಕ್ಕೆ. ಒಂದು ಉಳಿದಿದೆ, ಒಂದು ಹೋಗಿದೆ. ಆಯುಧಗಳ ಕಥೆ ಹೇಗೆ ಅಂದರೆ, ಮುಕ್ತ ಆಯುಧ ಅಂತ ಒಂದುಂಟು. ಮುಕ್ತ ಆಯುಧ ಅಂದರೆ ಬಿಸಾಡುವುದು ಅಂತ. ಬಿಸಾಡಿಬಿಟ್ರೆ ಇದು ಎಂತ ಗೊತ್ತುಂಟ, ಶಕ್ತಿ ಆಯುಧ, ತೋಮರ. ಅದನ್ನು ಬಿಸಾಡೋದು, ಜಾವಲಿನ್ ತ್ರೋವಿನಾಗೆ ಅದು. ಜಾವಲಿನಾಗೆ ಶಕ್ತಿ, ಅದನ್ನು ಎಸೆದು ಬಿಟ್ಟರೆ ಒಬ್ಬನಿಗೆ ಅದು ಅವನನ್ನು ಚುಚ್ಚಿಕೊಳ್ತದೆ, ಸಾಯ್ತಾನವ. ಇದು ಮುಕ್ತ ಆಯುಧ. ಇನ್ನು ಅಮುಕ್ತ ಆಯುಧ, ಅದು ಗದೆ, ಬಿಸಾಡಲಿಕ್ಕಿಲ್ಲ. ಧರ್ಮರಾಜ ತೋಮರದಲ್ಲಿ ಎಕ್ಸ್ಪರ್ಟ್. ತೋಮರೇಶು ಯುಧಿಷ್ಠಿರ, ಅವನು ಬಿಸಾಡೋದ್ರಲ್ಲಿ ಒಳ್ಳೆಯವ. ದೂರದಲ್ಲಿ ಬಿಸಾಡಿ ಬಿಡೋದು, ಹತ್ತಿರ ಹೋಗ್ಲಿಕ್ಕಿಲ್ಲ, ಪೆಟ್ಟು ತಿನ್ನಲಿಕ್ಕೆ ಬರೋದಿಲ್ಲವ. ಭೀಮಸೇನ ಹೊಡೆಯುವುದು ದೂರದಲ್ಲಿ ಅಲ್ಲ, ಹತ್ತಿರ ಹೋಗಿ ಹೊಡೆಯುವುದು ಗದಾಯಲ್ಲಿ. ಗದೆಯಲ್ಲಿ ಹೋಗಿ ಮಂಡಿಗೆ ಹೊಡೆದು ಬಂದವ. ಅವನು ಕೆಲವರು ಕೇಳಿದ್ದಾರೆ, ಅರ್ಜುನನಿಗೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಬಿಲ್ಲು ಬಾಣ, ಭಾರಿ ಜೋರ, ಸ್ವಾರ್ಥ ಏವ ಧನುರ್ಧರ ಅಂತೆಲ್ಲ ಕರೀತಾರೆ. ಅದಕ್ಕೆ ಭೀಮಸೇನನ ಹತ್ರ ಕೇಳಿದ್ರು, ನಿನಗೆ ಯಾಕೆ ಮಾರೆ, ಯಾರಿಗೆ ಬೇಕು, ಅದು ಬಿಲ್ಲನ್ನು ಕಟ್ಟಿಕೊಳ್ಳಬೇಕು, ಹೀಗೆ ಎಳಿಬೇಕು, ಬತ್ತಳಿಗೆಯಲ್ಲಿ ತೆಗಿಬೇಕು, ಅದನ್ನು ಹೊತ್ತುಕೊಳ್ಬೇಕು ಬತ್ತಳಿಗೆ, ಮತ್ತು ಒಂದೊಂದನ್ನೇ ಬಿಡಬೇಕು, ಮತ್ತು ಪುನಃ ಮತ್ತು ನಿನಗೆ ಅವರು ಅಷ್ಟೊತ್ತಲ್ಲಿ ಹೊಡೆಯೋದಿಲ್ವ, ನಾನು ಹೋಗಿ ಹೊಡೆದು ಬಂದಾಗಿರ್ತದೆ ಅಂತಾನೆ. ಅಷ್ಟು ವೇಗ ಅವನು. ವೇಗೇ ಚ ಲಾಘವೇ ಚೈವ ವರ್ಜನೆ ಪ್ರಲಾಪಸೆ ವರ್ಜನೆ ಭೀಮಸೇನೆ ಸಮೋ ನಾಸ್ತಿ ಸೇನೆಯವರು ಬೇರೆ. ಅವನು ಬಿಲ್ಲು ಕಟ್ಟಿ ಬಾಣ ತೆಗೆದು ಬಿಡುವ ಮುಂಚೆ ಇವಾಗ ಗದೆಯಲ್ಲಿ ಹೊಡೆದು ಬಂದಾಗಿರ್ತದೆ ಇಲ್ಲಿ. ಅವನಿಗೆ ನೋಡಿ ಎಲ್ಲಿ ಯಾರು ಗೊತ್ತಿಲ್ಲ, ಅಷ್ಟು ಸ್ಪೀಡ್. ಭೀಮಸೇನೆ ಹೇಳ್ತಾರೆ, ನಾನಲ್ಲಿ ಹಾರಿ ಆಗ್ತದೆ ಅವನಲ್ಲಿ. ಒಂದೇ ಪೆಟ್ಟಿಗೆ ಹಾರುವುದು, ಪೆಟ್ಟು ಹೊಡೆಯುವುದು ಒಂದೇ ಹೊತ್ತಲ್ಲಿ. ಭೀಮಸೇನ ಯುದ್ಧ ನೋಡಿದರೆ ನೃತ್ಯನ್ನಿವ ಗದಾಪಾಣಿ. ಧೃತರಾಷ್ಟ್ರನ ಹೇಳ್ತಾನೆ, ಅವ ಗದೆ ಹಿಡಿದ್ರೆ ಕುಣಿತಾನೆ ಅಂತ. ಪ್ರಳಯಾಂತಂ ಗರಿಷ್ಯತಿ ಅಂತ, ಜಗತ್ತನ್ನು ಇಡೀ ಇಲ್ಲ ಮಾಡ್ತಾನೆ. ಆನೆ ಮೇಲೆ ಹಾರಿ ಹೊಡೆಯುವುದು. ಒಂದು ಆನೆಯ ಮೇಲೆ ಹಾರಿ ಅದರ ತಲೆಗೆ ಗದೆಯಿಂದ ಬಡಿದು ಇನ್ನೊಂದು ಆನೆಗೆ ಹಾರಿ ಜನರಿಗೆ ಹೊಡೆದು ಇಡೀ ರಥ ಪುಡಿ ಒಂದು ಪೆಟ್ಟಿನಲ್ಲಿ. ಆನೆ ಹುಡಿ ತುಂಬ ಸ್ಥಳಕ್ಕೆ ಹೊಡೆದು ಬಿಡ್ತಾನೆ. ಆನೆಯಿಂದ ಆನೆಗೆ ಅವನ ಹತ್ರ ಹೇಳೋದು, ಅಶೋಕವನ ಸಾರಥಿ, ಕುಬ್ಜೆಯಲ್ಲಿ ಕೃಷ್ಣನ ಹುಟ್ಟಿದ ಮಗವ, ನಾರದರ ಶಿಷ್ಯ ಅಶೋಕ. ಅವನಲ್ಲಿ ರಥ ತಂದಿರ್ತಾರೆ, ರಥದಲ್ಲಿ ನಿಲ್ಲಿಕ್ಕೆ ಹೇಳೋದು, ಅಲ್ಲಿ ನಿಲ್ಲು, ನೋಡು, ನಾನು ಬರ್ತೇನೆ ಈಗ. ಅಲ್ಲಿಂದ ಹಾರಿ ಇಲ್ಲೆಲ್ಲ ದುರ್ಯೋಧನನು ಹಾಗೆ. ಭೀಮಸೇನ ಬಂದ ಅಂದರೆ ಆನೆಗಳನ್ನು ಕಳಿಸೋದು. 5,000 10,000 ಆನೆ ಹೋರಾಟಕ್ಕೆ ಒಮ್ಮೆಗೆ. ರಥ ಅಲ್ಲಿ ನಿಲ್ಲಿಸಿದ, ಆನೆಯ ಮೇಲೆ ಹಾರಿದ ಆನೆಗಳನ್ನು, ಆನೆಯ ಮೇಲಿರತಕ್ಕ ಯೋಧರುಗಳನ್ನು ಸಹ ಮುಗಿಸಿದ, ಹೊಡೆದ ಬಂದು. ಅದ್ಭುತ. ಆನೆಯಿಂದ ಆನೆ ಮೇಲೆ ಹಾರತ್ತ ಹೋರಾಟ ಮಾಡುವ ಭೀಮಸೇನನ ಗದಾಪೌರುಷ. ಅಂದರೆ ಅದು ಅಮುಕ್ತ ಆಯುಧ, ಕೈಯಲ್ಲಿ ಬಿಡಲಿಕ್ಕಿಲ್ಲ ಗದೆ. ಬಿಸಾಡಲಿಕ್ಕೆ ಬರ್ತದೆ, ಬಿಸಾಡಿಲಿಲ್ಲ ಅಂತೇನಲ್ಲ, ಆದರೆ ಬಿಸಾಡುವುದಕ್ಕಿಂತ ಅದರಲ್ಲಿ ಇಟ್ಕೊಂಡು ಹೊಡೆಯುವುದರಲ್ಲೇ ಚಂದ ಗದೆ. ಈ ಬಿಲ್ಲು ನೋಡಿದಾಗ, ಬಾಣ ನೋಡಿದಾಗ ಮುಕ್ತ ಉಂಟು, ಅಮುಕ್ತ ಉಂಟು. ಬಿಲ್ಲು ಅಮುಕ್ತ, ಬಾಣ ಮುಕ್ತ. ಮುಕ್ತ ಅಮುಕ್ತ ಅಂತಿದ್ದಕ್ಕೆ ಹೆಸರು ಕೆಲವೆಲ್ಲ. 2 ಪ್ರಕಾರದಲ್ಲಿ ಆಟ ಆಗ್ತದೆ ಇದರಲ್ಲಿ. ಕತ್ತಿಯೆಲ್ಲ ಅಮುಕ್ತವೇ, ಕತ್ತಿ ಬಿಸಾಡಲಿಕ್ಕಿಲ್ಲ, ಕತ್ತಿ ಬಿಸಾಡುವುದಲ್ಲ. ಬಿಸಾಡಿದರೆ ಅವನೇ ಎಕ್ಕಿಕೊಂಡು ಹೊಡೆದ್ರೆ ಇವನಿಗೆ ಅದು ಕಷ್ಟವೇ.
ಆದ್ದರಿಂದ ಆಯುಧಗಳ ಚಿಂತನೆಯಲ್ಲಿ ಶಾರ್ಂಗಕ್ಕೆ ಹೆಚ್ಚು ಒತ್ತು. ಯಾಕೆಂದರೆ ಅದು ಡಬಲ್, ಎರಡಿದೆ ಅದರಲ್ಲಿ. ಅಶ್ವತ್ಥಾಮ ದೃಷ್ಟದ್ಯುಮ್ನಿಗೆ ಸಾಯುವಾಗ ಏನು ಮಾಡಿದ್ದಾನೆಂದರೆ ಹೊಡಿಲಿಲ್ಲ, ಆ ಬಿಲ್ಲಿನ ಹಗ್ಗವನ್ನು ಅವನಿಗೆ ಕುತ್ತಿಗೆ ಹಾಕಿ ಸಂಹಾರ ಮಾಡಿತ್ತು. ಅದು ಆಗ್ತದೆ. ಬಿಲ್ಲಿನ ಕಡೆಯಿಂದ ಹೊಡೆದದ್ದು ಉಂಟು, ಕೆಲವರು ಬಿಲ್ಲಿನಲ್ಲಿ ಹೊಡೆದು ಬಂದದ್ದು ಉಂಟು. ಬಾಣದಲ್ಲಿ ಮಾತ್ರ ಅಲ್ಲ, ಬಾಣದಲ್ಲಿ ಚುಚ್ಚಲಿಕ್ಕೆ ಬರ್ತದೆ, ಬಿಡಲಿಕ್ಕೆ ಬರ್ತದೆ, ಬಿಲ್ಲಿನಿಂದ ಹೊಡಿಲಿಕ್ಕೂ ಬರ್ತದೆ. ಆದ್ದರಿಂದ ಧನುಷ್ಕೋಟಿ ಹೆಸರು ಅದಕ್ಕೆ, ಅದರದ್ದು ಕಡೆ. ಹೀಗೆಲ್ಲ ಆಯುಧಗಳಲ್ಲಿ ವಿಚಿತ್ರವಾದ ಆಟಗಳು ನಡೀತಾವೆ. ಅದನ್ನ ಬಿಲ್ಲು ಬಾಣಗಳೊಂದು ವಿಶಿಷ್ಟವಾದ ಆಯುಧ. ಚಕ್ರದಾಗಲ್ಲ, ಶಂಖದಾಗೆ ಅಲ್ಲ. ಶಂಖ ಎದುರಿಸುವುದು, ಹೊಡಿಲಿಕ್ಕಿಲ್ಲ. ಶಂಖದಲ್ಲಿ ಜಪ್ಪಲಿಕ್ಕೇನಿಲ್ಲ, ಸೌಂಡ್ ಮಾಡಿದರೆ ಸಾಕು, ಎದೆ ಒಡೆದು ಹೋಗ್ತದೆ. ಆ ನಮೂನಿ ಶಂಖದ ಕತೆಗೆ ಸ್ಪಿರಿಟ್ ನಮ್ಮೇಲೆ ಪೌರುಷ ಇರುವ ಹಾಗೆ, ಒಮ್ಮೆಲೆ ಎದುರಂಗಡಿಯವರು ಬಿದ್ದು ಹೋಗುವ ಹಾಗೆ ಎಲ್ಲ ಮಾಡಲಿಕ್ಕೆ. ಇದು ಆಗಲ್ಲ. ಆ ಚಕ್ರದ ಹಾಗೆ, ಗದೆಯ ಹಾಗೆ, ಕತ್ತಿ ಆಗಲ್ಲ. ಬಿಲ್ಲು ಬಾಣದಲ್ಲಿ ಒಂದು ಡಬಲ್ ಆ್ಯಕ್ಷನ್ ಉಂಟು. ದೂರದಿಂದ ಹೊಡಿಲಿಕ್ಕೆ ಬರ್ತದೆ. ಎಷ್ಟು ದೂರ ಅಂದರೆ ಎಷ್ಟು ದೂರ. ಎಷ್ಟು ವಿಚಿತ್ರ ಆಗಿದೆ ಅಂದರೆ, ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನನ ರಥ ಓಡ್ತದೆ. ಹೇಗೆ ಕೇಳಿದರೆ, ಕುದುರೆಗಳು ದ್ರೋಣನ ಮೇಲೆ ಇವನು ಬಾಣ ಬಿಟ್ಟಿದ್ದಾನೆ ಅರ್ಜುನ. ದ್ರೋಣರು ಬಾಣ ಬಿಡುವಾಗ ಇವನ ರಥ ಪಾಸಾಗಿದೆ. ಅವನು ಬಿಟ್ಟದ್ದು ಹಿಂದಕ್ಕೆ, ಅರ್ಜುನನ ರಥದ ಹಿಂದಕ್ಕೆ ಬಿದ್ದಿದೆ ಬಾಣ, ಅದು ಓಡಿಯಾಗಿದೆ. ಅಷ್ಟು ಸ್ಪೀಡ್. ಅಂದ ಬಾಣದ ಚಮತ್ಕಾರ ಎಲ್ಲ ಹಾಗೆ. ಎಷ್ಟು ದೂರದಲ್ಲಿ ಹೊಡಿಬೋದು, ಎಷ್ಟು ಹತ್ತಿರದಲ್ಲಿ. ದೃಷ್ಟದ್ಯುಮ್ನ ದ್ರೋಣನ ರಥಕ್ಕೆ ಹಾರಿದ್ದಾನೆ ಹೊಡಿಲಿಕ್ಕೆ. ದ್ರೋಣ ಅವನ ಕೈಯಲ್ಲಿ ಗೇಣುದ್ದದ ಬಿಲ್ಲುಂಟಂತೆ, ಸೂಜಿ ಅಂಥದ್ದು ಬಾಣ, ಟಕ್ 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 ಬಿಟ್ಟು ಅವನಿಗೆ ಹೊಡೆದು ದೂರ ಓಡಿಸಿದ ದೃಷ್ಟದ್ಯುಮ್ನ. ಹತ್ತಿರದಲ್ಲಿ ಬಂದರೂ ಹೊಡಿಲಿಕ್ಕೆ ವ್ಯವಸ್ಥೆ. ಅವನ ಗೇಣುದ್ದದ ಬಾಣ ಬಿಲ್ಲಿನಿಂದ ಸೂಜಿಯಂಥ ಬಾಣಗಳನ್ನು ಬಿಟ್ಟವನ ಮೇಲೆ ಹೊಡಿಸಿದ. ಹೀಗೆಲ್ಲ ಬಾಣದ ವೈವಿಧ್ಯ ಇದು ನಡೆದ ಘಟನೆಗಳು. ಮತ್ತು ಆರ್ಕರಿಯಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಕಾರದಲ್ಲಿ ಇವತ್ತು ಬಿಲ್ಲು ಬಾಣಗಳ ಪ್ರಯೋಗವನ್ನು ಮಾಡುವ ಕ್ರಮ ಉಂಟು. ಒಬ್ಬ ಹಳ್ಳಿಯವ ಬೇಟೆಯ ಸೊತ್ತಿನಲ್ಲಿರುವವ ಅವನಿಗೆ ಕಾಂಪೀಟಿಗೆ ಬಂದ. ತನ್ನ ಬಿಲ್ಲು ಹಿಡ್ಕೊಂಡು, ಬೆತ್ತದ ಬಿಲ್ಲು, ತನ್ನ ಬಾಣ ಹಿಡ್ಕೊಂಡು ಬಂದು, ಯಾರೆಲ್ಲ ಭಯಂಕರ ಲಕ್ಷಗಟ್ಟಲೆ ಬಿಲ್ಲನ್ನು ಮಾಡುತ್ತಾ ತಯಾರು ಮಾಡಿ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡೆಲ್ಲ ಗುರಿ ಹಾಕ್ತಾನೆ. ಮಧ್ಯಕ್ಕೆ ಬಿದ್ದರೆ ಫುಲ್ ಪಾಯಿಂಟ್, ರೌಂಡಿಗೆ ಬಿದ್ದರೆ ಸೆಕೆಂಡ್ ಪಾಯಿಂಟ್ ಎಲ್ಲ. ಇವ ಫಸ್ಟ್ ಅಟೆಂಪ್ಟಲ್ಲೇ ಅವನು ಮಾಡಿದ ಗುರಿಯನ್ನು ಇವ ಮುಟ್ಟಿಸಿದ್ದಾನೆ. ಎಲ್ಲರಿಗೆ ಆಶ್ಚರ್ಯ, ರೆಫರಿಗಳಿಗೆಲ್ಲ ಆಶ್ಚರ್ಯ. ಮತ್ತೆ ಅವನಿಗೆ ಪದಕ ಕೊಟ್ಟರು. ನಡೆದ ಘಟನೆ ಇದು. ಪದಕ ಕೊಟ್ಟರು ಅವನಿಗೆ. ಅಂಥದ್ದು ಅವನಲ್ಲಿ 3-4 ಟೆಸ್ಟ್ ಮಾಡಿಸಿದ್ರು, ಎಲ್ಲದರಲ್ಲಿ ಪಾಸ್ ಅವನು. ಕೊನೆಗೆ ನ್ಯಾಚುರಲ್ ವಿಂಡ್ ಬಂದಿದೆ, ಗಾಳಿ ಬಂದಿದೆ ಜೋರಾಗಿ. ಅವನಿಗೆ ಗಾಳಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವನಲ್ಲಿ ಕಬ್ಬಿಣದದೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಕೂತ್ಕೊಂಡೆಲ್ಲ ಬಿಡುತ್ತಾನೆ ಇವ. ಡೈರೆಕ್ಷನ್ ಉಂಟು ಅವನಿಗೆ, ಗಾಳಿಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದು ಮೆಷಿನರಿ ವರ್ಕ್. ಇವರದ್ದು ಮಾಮೂಲಿ ಅದೇ, ಬೆತ್ತದ್ದೇ ಬಾಣ, ಇದರದ್ದೇ ಕತೆ. ಇವನಿಗೆ ಹೇಳಿದರು, ಇವ ಕ್ರಮ ಪ್ರಕಾರ ಗುರಿ ಮುಟ್ಟಿದ್ದಾನೆ. ಅವ ಡೈರೆಕ್ಷನ್ ಇಟ್ಟದ್ದೇ ಬೇರೆ, ಹೋಗಿ ಮುಟ್ಟಿದ್ದೇ ಬೇರೆ. ಆ ಗಾಳಿಯ ವೇಗವನ್ನು ಲೆಕ್ಕಾಚಾರ ಮಾಡಿ, ದೂರವನ್ನು ಕ್ಯಾಲ್ಕುಲೇಷನ್ ಮಾಡಿ ಅವ ಬಿಟ್ಟ ದಾರದಿಂದ ಅಲ್ಲಿ ಮುಟ್ಟಿಸಿದ್ದಾನೆ. ಸ್ಪಿನ್ ಬೌಲಿಂಗ್ ಎಲ್ಲ ಹೇಳಿದಾಗೆ ಪ್ರೈಸ್ ಕೊಟ್ಟಿದ್ದಾರೆ ಅವನಿಗೆ, ವಿನ್ ಆಗಿದ್ದಾನೆ. ಇಂಥದ್ದೆಲ್ಲ ನ್ಯಾಚುರಲ್ ಆಗಿ ವ್ಯವಸ್ಥೆ ಉಂಟು. ಅದನ್ನು ಶಾರ್ಂಗ ಎನ್ನುವುದೊಂದು ಅಪೂರ್ವವಾದಂಥ ಆಯುಧ ವಿಶೇಷ. ಅದರ ಬಗ್ಗೆ ಚಿಂತನೆಯನ್ನು ಮತ್ತೆ ನಾಳೆ ಸೇರಿದಾಗ ಮುಂದುವರಿಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.